धारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यं भूषारत्नं भुवनबलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। ಸ್ವಸ್ಥಸ್ತು ಸತಾಂ ಸಕಲ ಸನ್ಮಂಗಲಾನಿ ಭವಂತು. ವೇದವ್ಯಾಸ ದೇವರ ಮಕ್ಕಳಾದಂಥ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಹೇಳ್ತಾ ಬಂದರು. 9 ಸ್ಕಂಧದವರೆಗೆ ಭಾಗವತ ಹೇಳಿದ್ದಾರೆ. 9ಮ ಸ್ಕಂಧದಲ್ಲಿ ವಿಶೇಷವಾಗಿ ಸೂರ್ಯವಂಶ ಮತ್ತು ಚಂದ್ರವಂಶ ಅಂತ 2 ವಂಶ, ಆ 2 ವಂಶದ ರಾಜರ್ಷಿಗಳ ಚರಿತ್ರೆಯನ್ನು ಹೇಳಿದರು. ಚಂದ್ರವಂಶದ ರಾಜರ್ಷಿಗಳ ಚರಿತ್ರೆ ಹೇಳುವಾಗ ಬ್ರಹ್ಮದೇವರ ಮಗ ಪರಮಾತ್ಮನ ಮಗ ಬ್ರಹ್ಮ, ಬ್ರಹ್ಮನ ಮಗ ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರವನ ಮಗ ಆಯುರಾಜ, ಆಯುರಾಜನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಗೆ 5 ಮಕ್ಕಳು, 2 ಪತ್ನಿಯರು, ದೃಹ್ಯು ಅನು ಅಂತ ಒಬ್ಬ ಹೆಂಡತಿಯ ಮಕ್ಕಳು, ಯದು ತುರ್ವಸು ಇವರೆಲ್ಲ ಇನ್ನೊಬ್ಬ ಹೆಂಡತಿಯ ಮಕ್ಕಳು. ಹೀಗೆ ದೃಹ್ಯು ಅನು ತುರ್ವಸು ಪೂರು ಯದು ಇವರೆಲ್ಲ 5 ಜನ ಮಕ್ಕಳು. ಯದುಂಚ ತುರ್ವಸುಂಚೈವ ದೇವಯಾನಿ ವ್ಯಜಾಯತ. ದೇವಯಾನಿ ಅನ್ನೋ ಹೆಂಡತಿಯಲ್ಲಿ ಯದು ಮತ್ತು ತುರ್ವಸು ಇಬ್ಬರು ಹುಟ್ಟಿದರು. ಶರ್ಮಿಷ್ಠ ಅಂತ ಮತ್ತೊಬ್ಬಳಿದ್ಲು. ಶರ್ಮಿಷ್ಠೆಯಲ್ಲಿ ದೃಹ್ಯು ಅನು ಪೂರು ಅಂತ 5 ಜನ ಒಟ್ಟು 5 ಜನ ಮಕ್ಕಳು. ಅದರಲ್ಲಿ ಯದುವಂಶದಲ್ಲಿ ಅನೇಕ ರಾಜರ್ಷಿಗಳು ಬಂದು ಹೋಗಿದ್ದಾರೆ. ಕಾರ್ತವೀರ್ಯಾರ್ಜುನ ಇವರೆಲ್ಲ ಯದುವಂಶದ ಚಕ್ರವರ್ತಿಗಳು. ಪೂರ್ವವಂಶದಲ್ಲಿಯೂ ಕೂಡ ದುಷ್ಯಂತ ಮಹಾರಾಜ, ಭರತ ಇವರೆಲ್ಲ ಪೂರ್ವವಂಶದವರು. ಹೀಗೆ 2 ವಂಶದ ಚರಿತ್ರೆ ಹೇಳಿ ಯದುವಂಶದ ಚರಿತ್ರೆ ಹೇಳುವಾಗ ಯದುವಂಶದಲ್ಲಿ ಶೂರಸೇನ ಅಂತ ಒಬ್ಬ ರಾಜ ಬಂದ. ಶೂರಸೇನನ ಮಗನೇ ವಸುದೇವ, ವಸುದೇವನ ಹೆಂಡತಿ ದೇವಕೀ ದೇವಿ. ಆ ದೇವಕೀ ದೇವಿ ಗರ್ಭಿಣಿಯಾಗಿರ್ತಾಳೆ. ಆ ಗರ್ಭದಿಂದ ಹುಟ್ಟಿದವನೇ ಕೃಷ್ಣ. ಹೀಗೆ ವಸುದೇವ ದೇವಕಿಯರ ಮಗನಾಗಿ ಕೃಷ್ಣ ಹುಟ್ಟಿದ ಅಂತ ಕಥೆ ಬಂತು. ಅಷ್ಟು ಕೇಳಿದ ಕೂಡಲೇ ಪರೀಕ್ಷಿತ ರಾಜ ಶುಕಾಚಾರ್ಯನ ಪ್ರಶ್ನೆ ಮಾಡ್ತಾನೆ, ಕೃಷ್ಣನ ಕಥೆ ವಿಸ್ತಾರವಾಗಿ ಹೇಳ್ರಿ ನಮಗೆ ಅಂತಾನೆ. ಪರೀಕ್ಷಿತ್ ಮಹಾರಾಜ ಯಾಕೆ ಅಂದರೆ ನನಗೆ ಕೃಷ್ಣ ಅಂದರೆ ಬಹಳ ಇಷ್ಟ.
ನನ್ನ ಇಷ್ಟ ದೇವತೆ ಕೃಷ್ಣ. ನನ್ನನ್ನು, ನಮ್ಮ ತಾಯಿಯನ್ನು ಇಬ್ಬರನ್ನೂ ಬಹಳ ವಿಶೇಷ ಕಾಳಜಿಯಿಂದ ರಕ್ಷಣೆ ಮಾಡಿದ್ದಾನೆ. ನಮ್ಮ ತಾಯಿ ಗರ್ಭಿಣಿಯಾಗಿದ್ದಾಗ, ನಾನು ಗರ್ಭದೊಳಗಿದ್ದಾಗ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದರು ನನ್ನ ಮೇಲೆ. ಆವಾಗ ನಮ್ಮ ತಾಯಿ ಕೃಷ್ಣನಿಗೆ ಮೊರೆ ಹೊಕ್ಕಳು. ಆವಾಗ ಶ್ರೀಕೃಷ್ಣ ನಮ್ಮ ತಾಯಿಯನ್ನೂ ಕಾಪಾಡಿ ನನ್ನನ್ನೂ ಕಾಪಾಡಿ ನನಗೆ ವಿಶೇಷ ಜನ್ಮ ಬರೋ ಹಾಗೆಲ್ಲ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದ ನಾನು ಪಾಂಡವರ ಮತ್ತು ಕೌರವರ ವಂಶಧಾರಕನಾಗಿ ಹುಟ್ಟುವಂತಹ ಪ್ರಸಂಗ ಬಂತು. ಇಲ್ಲದೇ ಇದ್ದರೆ ಕೌರವರು ಪಾಂಡವರ ವಂಶ ಅಲ್ಲಿಗೆ ನಿಂತು ಹೋಗ್ತಾ ಇತ್ತು. ಆ ವಂಶವೃಕ್ಷ ನಿಲ್ಲಬಾರ್ದು, ಬೆಳಿಬೇಕು ಅಂತ ಹೇಳಿ ಆ ಶ್ರೀಕೃಷ್ಣ ನನ್ನನ್ನು ಗರ್ಭದಲ್ಲಿ ಸಂರಕ್ಷಣೆ ಮಾಡಿದ್ದಾನೆ. ಅದನ್ನೆಲ್ಲ ನೆನಪು ಮಾಡಿಕೊಂಡು ಕೇಳ್ತಾನೆ ಪರೀಕ್ಷಿತ ರಾಜ. ಪಿತಾಮಹಾಮೇ ಸಮರೇ ಮರಂಜಯೈಃ ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈಃ ದುರತ್ಯಯಂ ಕೌರವಸೈನ್ಯಸಾಗರಂ ಕೃತ್ವಾ ತರನ್ವತ್ಸಪದಂ ಸ್ಮಯತ್ಪ್ಲವಾಃ. ಕೃಷ್ಣ ನಮಗೆ ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ, ನನಗೂ ಮಾಡಿದ, ನಮ್ಮ ತಾಯಿಗೂ ಮಾಡಿದ, ನನ್ನ ಅಜ್ಜಂದರಿಗೂ ಮಾಡಿದ್ದಾನೆ. ನಮ್ಮ ಅಜ್ಜಂದರು ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಾಗ, ಭಾರತ ಯುದ್ಧ ಆಯ್ತಲ್ಲ, ಕೌರವರ ಕಡೆ 11 ಅಕ್ಷೌಹಿಣಿ ಸೈನ್ಯ, ಪಾಂಡವರ ಕಡೆ ಬರೀ 7 ಅಕ್ಷೌಹಿಣಿ ಸೈನ್ಯ. ಕೌರವರ ಸೈನ್ಯದಲ್ಲಿದ್ದವರು ದೊಡ್ಡ ದೊಡ್ಡ ಮಹಾನುಭಾವರು. ಭೀಷ್ಮ, ದ್ರೋಣ, ಕರ್ಣ, ಕೃಪ ಇವರೆಲ್ಲ ಎಲ್ರಿಗೂ ಪಾಠ ಕಲಿಸಿದಂಥವರು, ಬಿಲ್ಲು ವಿದ್ಯೆ ಪಾಠ ಕಲಿಸಿದ ಗುರುಗಳು. ಅಂಥ ದೊಡ್ಡ ದೊಡ್ಡ ಅತಿರಥ ಮಹಾರಥರೆಲ್ಲ ಕೌರವರ ಕಡೆ ಇದ್ದಾರೆ. ಆ ಕೌರವರ ಪಾಂಡವರ ಸೈನ್ಯ ಕುರುಕ್ಷೇತ್ರದಲ್ಲಿ ಸೇರಿದರೆ ದೊಡ್ಡ ಸಾಗರ ಅದು. ಅಂಥ ಸಮುದ್ರದಲ್ಲಿ, ಆ ಕೌರವ ಸೈನ್ಯ ಸಾಗರದಲ್ಲಿ ಭೀಷ್ಮಾದಿಗಳೆಲ್ಲ ದೊಡ್ಡ ದೊಡ್ಡ ತಿಮಿಂಗಿಲ ಇದ್ದ ಹಾಗೆ. ಸಮುದ್ರದಲ್ಲಿ ತಿಮಿಂಗಿಲ ಅಂತ ಇರ್ತದೆ, ಸಣ್ಣ ಸಣ್ಣ ಮೀನುಗಳನ್ನು ನುಂಗಿ ಹಾಕಿಬಿಡ್ತದೆ. ಅಂಥ ತಿಮಿಂಗಿಲಗಳಿದ್ದ ಹಾಗೆ ಇದ್ದರು ಭೀಷ್ಮ ದ್ರೋಣಾದಿಗಳು ಕೌರವ ಸೈನ್ಯವೆಂಬ ಸಮುದ್ರದಲ್ಲಿ. ಅಂಥ ಸಮುದ್ರವನ್ನು ಬಹಳ ಸುಲಭವಾಗಿ ದಾಟಿದರು ಪಾಂಡವರು. ಒಂದು ಮಗು ಕೆಸರಿನಲ್ಲಿ ಹೆಜ್ಜೆ ಇಟ್ಟರೆ ಸ್ವಲ್ಪ ತೆಗೆಬೀಳ್ತದೆ, ಒಂದು ಕರು ಹೆಜ್ಜೆ ಇಟ್ಟರೆ ಅದನ್ನು ದಾಟೋದು ಏನು ಕಷ್ಟ. ಒಂದು ಮಗು ಕೂಡ ದಾಟಿ ಬಿಡ್ತದೆ ಬೇಕಾದರೆ. ಆ ರೀತಿ ಕೌರವ ಸೈನ್ಯ ಸಾಗರವನ್ನು ದಾಟಿಸಿದವನು ಕೃಷ್ಣ. ಸಾರಥಿಯಾಗಿ ಬಂದು ಅರ್ಜುನನಿಗೆ, ನಮ್ಮ ಪರೀಕ್ಷಿತರಾಜ ಕೇಳ್ತಾನೆ, ನಮ್ಮ ಅಜ್ಜ ಅರ್ಜುನ ಅವನಿಗೆ ಸಾರಥ್ಯ ಮಾಡಿ ಸಾರಥಿಯಾಗಿ ಬಂದು, ನೆಪ ಮಾತ್ರ ಕುದುರೆ ಓಡಿಸುವ ಸಾರಥಿ ಅಂತ ನೆಪ, ಇಡೀ ಅವನ ದೇಹಯಾತ್ರೆ ನಡೆಸಲಿಕ್ಕೆ ಬಂದಂಥ ಮಹಾನುಭಾವ. ಸಾರಥಿಯ ನೆಪದಿಂದ ಬಂದು ಜೀವ ಉಳಿಸಿದವನು ಶ್ರೀಕೃಷ್ಣ. ಪಿತಾಮಹಾಮೇ ಸಮರೇ, ಮೊದಲೇ ಅದು ಸಮರ. ಸಮರ ಅಂದರೆ ಅದರಲ್ಲಿ ಪಾಲ್ಗೊಂಡವರೆಲ್ಲ ಮರಣ ಹೊಂದಲೇಬೇಕು, ಅದಕ್ಕೆ ಸಮರ ಅಂತಾರೆ. ಸಮರ ಅಂದ್ರೇನು? ಮರ ಅಂದರೆ ಮರಣ, ಸಮರ ಅಂದರೆ ಮರದಿಂದ ಕೂಡಿದ್ದು, ಮರಣದಿಂದ ಕೂಡಿದ್ದು ಸಮರ. ಎದುರಾಳಿಗಳೆಲ್ಲ ಅಮರರು. ಭೀಷ್ಮ, ದ್ರೋಣ, ಅರ್ಜುನ, ಕೃಪಾ ಇವರೆಲ್ಲ ಅಮರರು. ಅಮರರು ಅಂದರೆ ಮರಣವೇ ಇಲ್ಲದ ದೇವತೆಗಳು. ಅವರ ಜೊತೆಗೆ ಸಮರ ನಡೀತಾ ಇದೆ, ಪಾಲ್ಗೊಂಡಿದ್ದಾರೆ. ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈಃ. ದೇವವ್ರತ ಅಂದರೆ ಭೀಷ್ಮ ಮೊದಲಾದ ತಿಮಿಂಗಿಲಗಳೆಲ್ಲ ಇದ್ದರು. ಅಂಥ ದುರತ್ಯಯಂ ಕೌರವ ಸೈನ್ಯ ಸಾಗರಂ, ಕೌರವ ಸೈನ್ಯ ಸಾಗರವನ್ನು ಸಣ್ಣ ವತ್ಸಪದದಂತೆ ದಾಟಿದ್ದಾರೆ ಕೃಷ್ಣನ ಪಾದ ಹಿಡಿದು. ಕೃಷ್ಣನನ್ನು ಅವಲಂಬಿಸಿ ಇಲ್ಲದೇ ಇದ್ದರೆ ಎಷ್ಟು ಆಪತ್ತು ಬರ್ತಿತ್ತು ಪಾಂಡವರಿಗೆ. ಒಂದು ಸಲ ಅಂತೂ ಯುದ್ಧ ಆಗುವಾಗ ಕರ್ಣ ಬಂದಿದ್ದಾನೆ ಅರ್ಜುನನ ಎದುರುಗಡೆ. ಕರ್ಣನಿಗೂ ಅರ್ಜುನನಿಗೂ ಮೊದಲಿಂದಲೂ ಸ್ಪರ್ಧೆ. ಕರ್ಣನಿಗೆ ಅರ್ಜುನನ ಕಂಡ್ರೆ ಆಗ್ತಿದ್ದಿಲ್ಲ, ಅರ್ಜುನನಿಗೂ ಅಷ್ಟೇ. ಇಬ್ಬರೂ ಎದುರು ಬಿದಿರಾದರು. ಕರ್ಣ ಒಂದು ಅಮೋಘವಾದ ಬಾಣ ತೆಗೆದ, ಅದು ಬಿಟ್ಟರೆ ಸಾಯಲೇಬೇಕು ಅಂಥ ಒಂದು ಅಸ್ತ್ರವನ್ನು ತೆಗೆದ ಕರ್ಣ. ಅರ್ಜುನನಿಗೆ ಗೊತ್ತಿಲ್ಲ, ಒಳಗಡೆ ರಥಿಕನಾಗಿ ಕೂತಿದ್ದಾನೆ, ಯಾವ ಬಾಣ ತೆಗೆದ, ಅದರ ಮಹತ್ವ ಏನೂ ಗೊತ್ತಿಲ್ಲ. ಅವನು ಬಾಣ ತೆಗೆದ, ಪ್ರಯೋಗ ಮಾಡಿದ, ಎಲ್ಲಿ ಗುರಿ ಇಟ್ಟಿದ್ದಾನೆ ಅಂತಲೂ ಗೊತ್ತಿಲ್ಲ ಅರ್ಜುನನಿಗೆ. ಕುದುರೆ ಓಡಿಸಲಿಕ್ಕೆ ಅಂತಿದ್ದ ಸಾರಥಿ ಕೃಷ್ಣ ಅದನ್ನು ನೋಡಿದ. ಅವನು ತೆಗೆದ ಬಾಣ ಯಾವುದು? ಅಮೋಘವಾದ ಬಾಣ.
ಅದನ್ನು ಗುರಿ ಇಟ್ಟದ್ದು ಹಣೆಗೆ ಗುರಿ ಇಟ್ಟಿದ್ದ. ಅಲ್ಲಿಗೆ ಬಿಟ್ಟರೆ ಹಣೆಗೇನಾದರೂ ಬಿದ್ದಿದ್ದರೆ ಇವನ ತಲೆನೇ ಹೋಗಬೇಕು, ಅಂಥ ಬಾಣ ಅದು. ಆವಾಗ ಕೃಷ್ಣನಿಗೆ ಅದೆಲ್ಲ ಗೊತ್ತಾಯಿತು. ಅವನು ಬಾಣ ಬಿಟ್ಟ ಕರ್ಣ ಕೂಡಲೇ ಕೃಷ್ಣ ಇಡೀ ರಥವನ್ನೇ 5 ಅಂಗುಲ ಒತ್ತಿದ. ಇಡೀ ರಥನೇ ಆ ಗಟ್ಟಿ ನೆಲದಲ್ಲಿ 5 ಅಂಗುಲ ಸಮಾನವಾಗಿ ಕೆಳಗಿಳಿತು. ಇಲ್ಲಿ ಗುರಿ ಇಟ್ಟಂಥ ಬಾಣ ಕಿರೀಟಕ್ಕೆ ಬಿತ್ತು, ಕಿರೀಟ ಹಾರಿ ಹೋಯಿತು. ಅರ್ಜುನ ಪೇಚಾಡಿದ, ಕೃಷ್ಣ ಕಿರೀಟ ಹೋಯ್ತಲ್ಲೋ ಅಂದ. ಕಿರೀಟ ಹೋದ್ರೋಯ್ತು, ತಲೆ ಉಳಿತಲ್ಲ ಅಂತ ಇವನು. ಕಿರೀಟ ಹೋದರೆ ಇನ್ನೊಂದು ಮಾಡಿಸ್ಬೋದು, ತಲೆ ಹೋಗಿದ್ರೆ ಇನ್ನೊಂದು ತಲೆ ತಂದಿಡ್ಲಿಕ್ಕಾಗತ್ತಾ? ತಲೆ ಉಳಿತಲ್ಲ. ಈ ಚಾಕಚಕ್ಯತೆ ಕೃಷ್ಣನಲ್ಲದೆ ಇನ್ಯಾರಿಗೆ ಬರಲಿಕ್ಕೆ ಸಾಧ್ಯ? ಕೃಷ್ಣನಾಗಲಿಕ್ಕೆ ಅರ್ಥ ಮಾಡಿಕೊಂಡ ಎಲ್ಲಿ ಗುರಿ ಇಟ್ಟಿದ್ದಾನೆ, ಅದಕ್ಕೇನು ಉಪಾಯ ಮಾಡಬೇಕು. ಇಡೀ ರಥವನ್ನೇ 5 ಅಂಗುಲ ಒತ್ತಿ ಸಾರಥಿ ಆದವನು ಹೀಗೆ ಕಾಪಾಡಿದ. ಇನ್ನೊಂದು ಸಲ ನರಕಾಸುರನ ಮಗ ಭಗದತ್ತ ಅಂತಿದ್ದ, ಅವನು ಕೌರವರ ಕಡೆ ಇದ್ದ. ಅವನೊಂದು ಬಾಣ ತೆಗೆದ, ಅದು ವೈಷ್ಣವಾಸ್ತ್ರ. ವೈಷ್ಣವಾಸ್ತ್ರ ಅಂತ ಅದಕ್ಕೆ ಹೆಸರು. ಅಭಿಮಂತ್ರಿಸಿ ಬಿಟ್ಟಿದ್ದಾನೆ. ಅದು ಬಿದ್ದಿದ್ದರೆ ಅರ್ಜುನನ ಮೇಲೆ ಅರ್ಜುನ ಸತ್ತು ಹೋಗ್ತಿದ್ದ. ಅಂಥ ಬಾಣಗಳನ್ನೆಲ್ಲ ಪ್ರಯೋಗ ಮಾಡಿದ್ರು ಅರ್ಜುನನ ಮೇಲೆ. ಯಾಕೆ ಅವನೇ ಮುಖ್ಯ ಬಿಲ್ಲುಗಾರ ಆಗಿದ್ದ. ಭೀಮನೂ ಇದ್ದ, ಒಳ್ಳೆ ಬಲಶಾಲಿ. ಆದರೆ ಬಿಲ್ಲುಗಾರಿಕೆ ಅರ್ಜುನನಿಗೆ ಬಹಳ ಇತ್ತು. ಅವನನ್ನು ತೆಗೆದು ಬಿಡಬೇಕು, ಔಟ್ ಮಾಡಿಬಿಡಬೇಕು. ಅದಕ್ಕೋಸ್ಕರ ಅಂಥ ಒಂದು ಬಾಣ ಭಗದತ್ತ ತೆಗೆದ. ಕೃಷ್ಣ ಕೂಡಲೇ ಇದು ವೈಷ್ಣವಾಸ್ತ್ರ ಅಂತ ಗೊತ್ತಾಯಿತು. ಹಗ್ಗ ಬಿಟ್ಟ, ಕುದುರೆ ಹಗ್ಗ ಬಿಟ್ಟ. ಆ ಅಸ್ತ್ರವನ್ನು ಹಿಡ್ಕೊಂಡ, ಅರ್ಜುನನ ಮೇಲೆ ಬೀಳೋದಕ್ಕಿಂತ ಮೊದಲೇ ಅದನ್ನು ಆಕಾಶದಲ್ಲಿ ಹಿಡ್ಕೊಂಡ, ತನ್ನ ಕುತ್ತಿಗೆಗೆ ಹಾಕ್ಕೊಂಡ. ಹಾಗೆ ಅದು ವೈಜಯಂತಿ ಮಾಲೆ ಆಯಿತು. ದೊಡ್ಡ ಕಾಲು ತನಕ ಎಳೆ ಬರ್ತದೆ, ಅಂಥ ಒಂದು ವೈಜಯಂತಿ ಮಾಲೆ ಆಯಿತು. ಕೃಷ್ಣ ಕೇಳಿದ, ಇದೇನಿದು? ಅರ್ಜುನ ಕೇಳಿದಾಗ ಕೃಷ್ಣ ಏನಿದು ಅಂತ. ಇದು ಅಮೋಘವಾದ ವೈಷ್ಣವಾಸ್ತ್ರ, ನಿನ್ನನ್ನು ಸಾಯಿಸಬೇಕು ಅಂತ. ಅದು ಒಂದೇ ಸಲ ಪ್ರಯೋಗ ಮಾಡಲಿಕ್ಕೆ ಬರೋದು, ಇನ್ನೊಂದು ಸಲ ಪ್ರಯೋಗ ಮಾಡೋ ಹಾಗಿಲ್ಲ. ಅದನ್ನು ನಿನ್ನ ಮೇಲೆ ಗುರಿ ಇಟ್ಟು ಬಿಟ್ಟಿದ್ದ. ಅದನ್ನು ನಾನು ಹಿಡಿದು, ನನ್ನದೇ ಅಸ್ತ್ರ ಅದು, ನಾನೇ ಹಿಡಿದೆ, ಕುತ್ತಿಗೆ ಹಾಕ್ಕೊಂಡೆ, ವೈಜಯಂತಿ ಮಾಲೆ ಮಾಡಿಕೊಂಡೆ ಅಂತಂತಾನೆ. ಹೀಗೆ ಅರ್ಜುನನ ಪ್ರಾಣವನ್ನು ಎಷ್ಟೋ ಸಲ ಸಂರಕ್ಷಣೆ ಮಾಡಿದ್ದಾನೆ ಶ್ರೀಕೃಷ್ಣ. ಅದನ್ನೇ ಇವನು ಪರೀಕ್ಷಿತ ನೆನಪು ಮಾಡಿಕೊಂಡು ಹೇಳ್ತಾನೆ. ಪಿತಾಮಹ ಮೇ ಸಮರೇ ಮರಂಜಯೈ ದೇವವ್ರತಾದ್ಯಾತಿ ರಥೈಸ್ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯಸಾಗರಂ ಕೃತ್ವಾ ತರನ್ವತ್ಸ ಪದಂ ಸ್ಮಯತ್ಪ್ಲವಾಹ. ಆಮೇಲೂ ಕೂಡ ಯುದ್ಧ ಮುಗಿದ ಮೇಲೆ ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರೋ ಮಾತುಶ್ಚ ಮೇಯ ಶರಣಂಗತಾಯಾ. ಯುದ್ಧ ಮುಗಿದಿದೆ, ಆದರೂ ಅಶ್ವತ್ಥಾಮಾಚಾರ್ಯರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಅವರಂತೂ ಸಾಯಲಿಲ್ಲ, ಚಿರಂಜೀವಿಗಳು, ಆದರೆ ಮನಸ್ಸಮಾಧಾನ ಇಲ್ಲ. ಯಾಕೆಂದರೆ ಮೊದಲಿಂದ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಕಡೆ ಸೇರಿಬಿಟ್ಟಿದ್ರು. ಏನಾದರೂ ಮಾಡಿ ದುರ್ಯೋಧನನಿಗೆ ಜಯ ಬರಬೇಕು ಅಂತ ಅಶ್ವತ್ಥಾಮಾಚಾರ್ಯರ ಹೋರಾಟ. ಯಾವುದೋ ಸಣ್ಣ ವಯಸ್ಸಿನಲ್ಲಿ ದುರ್ಯೋಧನನ ಮನೆಗೆ ಹೋಗಿ ಒಂದು ಲೋಟ ಹಾಲು ಕುಡ್ತಿದ್ರಂತೆ. ಆ ದಾಕ್ಷಿಣ್ಯ ಅವರಿಗೆ. ಆಟ ಆಡುವಾಗ ಮನೆಗೆ ಕರ್ಕೊಂಡು ಹೋಗಿ ಹಾಲು ಕೊಟ್ಟಿದ್ದ. ಆ ಹಾಲು ಇಷ್ಟ ಅನರ್ಥ ಮಾಡಿತ್ತು. ಆಲ್ಕೋಹಾಲ್ ಅಂತೂ ಏನು ಮಾಡ್ತದೋ ಗೊತ್ತಿಲ್ಲ, ಹಾಲೇ ಇಷ್ಟ ಅನರ್ಥ ಮಾಡಿದ್ದು. ಆ ಹಾಲು ಕುಡಿದ್ರಿಂದ ದಾಕ್ಷಿಣ್ಯಕ್ಕೊಳಗಾಗಿ ಅಶ್ವತ್ಥಾಮಾಚಾರ್ಯರು ಕೌರವರ ಕಡೆ ಸೇರಿಬಿಟ್ಟಿದ್ರು. ಕೊನೆಗೂ ಕೂಡ ಯುದ್ಧ ಮುಗಿದ ಮೇಲೂ ಒಂದು ಇದು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದರು. ಕೌರವರ ಸಂತತಿ ಎಲ್ಲ ಮುಗಿದೋಗಿತ್ತು. ದುರ್ಯೋಧನ ಒಬ್ಬ ಪ್ರಾಣ ಹೋಗಲಿಕ್ಕಾಗಿತ್ತು. ಅವನ ಮಾತು ಕೇಳಿ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ಯಾರ ಮೇಲೆ? ಆವಾಗ ಉತ್ತರಾದೇವಿ ಗರ್ಭಿಣಿ. ಉತ್ತರೇ ಗಂಡ ಮೊದಲೇ ಸತ್ತೋಗಿಬಿಟ್ಟಿದ್ದ. ಇದರಲ್ಲಿ ಅಭಿಮನ್ಯು. ಅವಳು ಮಗು, ಪಾಂಡವರ ವಂಶ ಬೆಳಿಬೇಕು, ಸಜ್ಜನರು ಅವರ ವಂಶ ಉಳಿಬೇಕು ಅಂತ ಅವಳು ಗರ್ಭಿಣಿಯಾಗಿ ಹಾಗೇ ಇದ್ಲು. ಆ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ. ಏನು ಮಾಡಬೇಕು? ಆವಾಗ ಶ್ರೀಕೃಷ್ಣ, ಅದು ಗೊತ್ತಾಯಿತು, ಉತ್ತರಾದೇವಿಗೆ ಗೊತ್ತಾಯಿತು. ಕೃಷ್ಣನ ಹತ್ತಿರ ಬಂದಳು. ನನಗೆ ಯಾರೂ ಗತಿ ಇಲ್ಲ, ನೀನೇ ಗತಿ. ಯಾಕೋ ನನ್ನ ಗರ್ಭ
ಪತನ ಆಗೋ ಹಾಗಾಗ್ತಾ ಇದೆ ಅಂತಂದಾಗ ಕೃಷ್ಣ ಹೇಳಿದ, ಅದನ್ನು ನಾನು ಧರಿಸ್ತೇನೆ, ಬೀಳದೇ ಇದ್ದಾಗ ನಾನು ನೋಡ್ತೇನೆ ಅಂತ ಹೇಳಿ ಯೋಗಮಾಯೆಯಿಂದ ಪ್ರಕಾಶ ರೂಪದಿಂದ ತೇಜೋ ರೂಪದಿಂದ ಉತ್ತರಾದೇವಿಯ ಹೊಟ್ಟೆ ಒಳಗೆ ಹೋಗಿ ಆ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿ ಪ್ರಸವ ಆಗೋ ತನಕ ಅಲ್ಲೇ ನಿಂತು ರಕ್ಷಣೆ ಮಾಡಿದ್ದಾನೆ. ಅದಕ್ಕೆ ಅಂತಾರೆ ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ಗರ್ಭದಲ್ಲಿ ಯಾರು ಸಂರಕ್ಷಣೆ ಮಾಡುವರು? ತಂದೆ ಅಲ್ಲ, ತಾಯಿ ಅಲ್ಲ, ಗರ್ಭಿಣಿ ಆಗಿರ್ತಾಳಷ್ಟೇ. ಆ ಗರ್ಭ ರಕ್ಷಣೆ ಮಾಡೋದು ಪರಮಾತ್ಮನೇ. ಹುಟ್ಟಿದವರೆಲ್ಲ ತಿಳ್ಕೊಳ್ಬೇಕು, ಭಗವಂತ ನಾವು ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ಎಷ್ಟು ಅನುಗ್ರಹ ಮಾಡಿದ್ದಾನೆ. ಹೆಣ್ಣು ಮಕ್ಕಳು ತಿಳ್ಕೊಳ್ಬೇಕು, ನಮ್ಮ ಗರ್ಭವನ್ನು ರಕ್ಷಣೆ ಮಾಡ್ತಾ ಇರೋದು ಶ್ರೀಕೃಷ್ಣ ಅಂತ ಅವನಿಗೆ ಕೃತಜ್ಞನಾಗಿರಬೇಕು. ಈ ರೀತಿ ರಕ್ಷಣೆ ಮಾಡಿ ಉಳಿಸಿದ್ದ. ಅದನ್ನೂ ಹೇಳ್ತಾನೆ ಪರೀಕ್ಷಿತ ರಾಜ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ. ಕೌರವರ ಪಾಂಡವರ ಸಂತಾನ ಬೀಜ, ಅವರ ವಂಶಕ್ಕೆ ಒಂದೇ ಒಂದು ಬೀಜ ಉಳಿದದ್ದು ಅಂದರೆ ಪರೀಕ್ಷಿತ ರಾಜ. ಅದು ನಾಶ ಮಾಡೋಣ ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಜುಗೋಪ ಕುಕ್ಷಿಂಗತ ಆತ್ತಚಕ್ರ, ಗದಾಪಾಣಿಯಾಗಿ ಉತ್ತರಾದೇವಿ ಹೊಟ್ಟೆಯೊಳಗೆ ಹೋಗಿ ಆ ಬ್ರಹ್ಮಾಸ್ತ್ರ ಉಪಶಮನ ಮಾಡಿ 9 ತಿಂಗಳು ಅಲ್ಲೇ ಇದ್ದು ಪ್ರಸವ ಆಗೋ ಹಾಗೆ ಮಾಡಿದ ಶ್ರೀಕೃಷ್ಣ. ಅದರಿಂದ ನನಗೆ ಅತ್ಯಂತ ಇಷ್ಟ ದೇವತೆ. ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜಾಂ ಅಂತರ್ಬಹಿಃಪುರುಷ ಕಾಲರೂಪೈ ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಮಾಯಾ ಮನುಷ್ಯನಾದ ಆ ಶ್ರೀಕೃಷ್ಣನ ಚರಿತ್ರೆ ಪೂರ್ತಿ ಹೇಳ್ರಿ ನನಗೆ ಅಂತ ಪ್ರಾರ್ಥನೆ ಮಾಡಿದಾಗ, ಇದು ಕಲಿದೋಷ ನಿವಾರಕ. ಕೃಷ್ಣನ ಕಥೆ ಅಂದರೆ ಕಲಿದೋಷವನ್ನು ಪರಿಹಾರ ಮಾಡ್ತದೆ. ಯಾರು ಕೇಳ್ತಾರೋ ಅವರಿಗೆ ಕಲಿದೋಷ ಬರಲ್ಲ. ಅಂಥ ಒಂದು ವಿಶಿಷ್ಟವಾದ ಚರಿತ್ರೆ ಕೃಷ್ಣನ ಚರಿತ್ರೆ. ಬಹಳ ಸಂತೋಷದಿಂದ ಶುಕಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದೇವಕಿ ದೇವಿ ಗರ್ಭಿಣಿಯಾಗಿದ್ದಾಗ ಬ್ರಹ್ಮರುದ್ರಾದಿ ದೇವತೆಗಳು ಬಂದು ಅಷ್ಟೊತ್ತಿಗೆ ಕಂಸ ವಸುದೇವ ದೇವಿಕೆಯರನ್ನು ಜೈಲಿನಲ್ಲಿ ಹಾಕಿ ಕಾರಾಗೃಹದಲ್ಲಿ ಹಾಕಿ ಬಂಧನ ಮಾಡಿರ್ತಾನೆ. ಯಾಕೆ ಅಂದರೆ ದೇವಿಕೆ 8ನೇ ಮಗು ಮೃತ್ಯು ಅಂತ ಅವನಿಗೆ ಅಶರೀರವಾಣಿಯಲ್ಲಿ ಕೇಳಿರ್ತದೆ. 8ನೇ ಮಗು ಮೃತ್ಯು, ಯಾವುದು ಬೇಕಾದರೆ 8 ಆಗಬಹುದು. ಈ ಕಡೆಯಿಂದ ಲೆಕ್ಕ ಮಾಡ್ಬೋದು, ಆ ಕಡೆಯಿಂದ ಲೆಕ್ಕ ಮಾಡ್ಬೋದು, ಮಧ್ಯದಿಂದ ಮಾಡ್ಬೋದು. ಅದರಿಂದ ಎಲ್ಲ ಮಕ್ಕಳನ್ನು ಕೂಡ ಕೊಲ್ಲೋದು ಅಂತ ತೀರ್ಮಾನ ಮಾಡಿ 6 ಮಕ್ಕಳನ್ನು ಕೊಂದಿದ್ದ. 7ನೇದಾಗಿ ಬಲರಾಮ ಹುಟ್ಟಿದ್ದ. ಆದರೆ ಗರ್ಭಸ್ರಾವ ಅಂತ ಎಲ್ಲರೂ ತಿಳ್ಕೊಂಡಿದ್ರಷ್ಟೇ, ಆಗಿಲ್ಲ, ಬಲರಾಮ ಹುಟ್ಟಿದ್ದ. 8ನೇದಾಗಿ ಗರ್ಭಿಣಿಯಾದಾಗ ಕಂಸ ವಸುದೇವ ದೇವಿಕೆಯರನ್ನು ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಿ ಕಾರಾಗೃಹದಲ್ಲಿ ಬಂಧನದಲ್ಲಿ ಇಟ್ಟಿದ್ದ. ಯಾಕೆಂದರೆ ಏನಾದರೂ ಮಾಡಿ ಚಮತ್ಕಾರ ಮಾಡಿ ಆ ಮಗುವನ್ನು ತಪ್ಪಿಸಿಬಿಟ್ರೆ ಅಂತ ಅವನಿಗೆ ಹೆದರಿಕೆ. ಆಗ ಕಾರಾಗೃಹಕ್ಕೆ ಬಂದು ಬ್ರಹ್ಮ ರುದ್ರಾದಿ ದೇವತೆಗಳು ಆ ಗರ್ಭದಲ್ಲಿರುವಂಥ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದೇ ಗರ್ಭಸ್ತುತಿ ಅಂತ ಬಹಳ ಸಣ್ಣ ಸ್ತೋತ್ರ. ಇದು ಸಾಧಾರಣವಾಗಿ ಗರ್ಭಿಣಿಯರಾದವರೆಲ್ಲ ಶ್ರವಣ ಮಾಡ್ತಾರೆ. ಗರ್ಭ ಧರಿಸಲಿಕ್ಕೂ ಶ್ರವಣ ಮಾಡೋ ಪದ್ಧತಿ ಉಂಟು. ಇದನ್ನು ಧರಿಸಿದವರು ಮಕ್ಕಳವಂತರಾಗ್ತಾರೆ, ಇದನ್ನು ಶ್ರವಣ ಮಾಡಿದವರು ಅಂತ ಉಂಟು. ಇದು ಬರೇ ಶಾಸ್ತ್ರಾರ್ಥ ಗರ್ಭಿತವಾದ್ದು. ಗರ್ಭಸ್ತುತಿಯಲ್ಲಿ ಬರೇ ಸ್ತೋತ್ರ ಅಷ್ಟೇ ಶಾಸ್ತ್ರಾರ್ಥ ತುಂಬಿದೆ. ಏನು ಸ್ತೋತ್ರ ಮಾಡಿದರು ಅಂದರೆ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋऽಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಪಃ ಷಡಾತ್ಮಾ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ದಶಚ್ಛದೋ ದ್ವಿಖಗೋ ಹ್ಯಾದಿವೃಕ್ಷಃ. ಇದು ಸ್ತೋತ್ರ ಮಾಡಿದ್ದು. ಗರ್ಭದಲ್ಲಿದ್ದಂಥ ಆ ಪರಮಾತ್ಮನನ್ನು ಬ್ರಹ್ಮರುದ್ರಾದಿಗಳು ಹೇಳ್ತಿದ್ದಾರೆ, ನೀನು ಸತ್ಯವ್ರತ. ಸತ್ಯವ್ರತ ಅಂದರೆ, ವ್ರತ ಅಂತಂದರೆ ವಿಲಕ್ಷಣವಾದ ಸ್ವರೂಪ. ಸತ್ಯ ಅಂತಂದರೆ ಪೂರ್ಣ ಆನಂದ, ಪೂರ್ಣ ಜ್ಞಾನ. ಪೂರ್ಣ ಆನಂದ, ಪೂರ್ಣ ಜ್ಞಾನ ಸ್ವರೂಪವಾದಂಥ ಇತರ ವಿಲಕ್ಷಣ ದೇಹವುಳ್ಳವನು ನೀನು. ಉಳಿದವರ ದೇಹ ಭೌತಿಕ ದೇಹ, ಪಂಚಭೌತಿಕ. ರಕ್ತ, ಮಾಂಸ, ಮೂಳೆ ಅದರಿಂದ ಸೇರಿರ್ತದೆ. ಸ್ವಲ್ಪ ಏನಾದರೂ ಆಯಿತು ಅಂತಂದರೆ
ಗಾಯ ಆಗ್ತದೆ, ರಕ್ತ ಬರ್ತದೆ. ಭಗವಂತನ ಸ್ವರೂಪ ಅಂಥದ್ದಲ್ಲ. ಪರಿಪೂರ್ಣವಾದ ಜ್ಞಾನ, ಪರಿಪೂರ್ಣವಾದ ಆನಂದವೇ ಅವನ ಶರೀರ. ಸತ್ಯವ್ರತಂ ಇಂಥದ್ದು ಬೇರೆ ಯಾರಿಗೂ ಶರೀರ ಇಲ್ಲ. ಆದ್ದರಿಂದ ವ್ರತ ಅಂದರೆ ವಿಲಕ್ಷಣವಾಗಿರ್ತಕ್ಕಂಥ ಸತ್ಯ, ಜ್ಞಾನಾನಂದಮಯವಾದ ದೇಹವುಳ್ಳವನು ನೀನು. ಸತ್ಯಪರಂ, ಸತ್ಯಪರಂ ಅಂದರೆ ಸತ್ ಅಂತಂದರೆ ಪಂಚಭೂತಗಳಲ್ಲಿ ಪೃಥ್ವಿ, ಅಪು, ತೇಜಸ್ಸು, ಇದು ಮೂರು ಸತ್. ತ್ಯ ಅಂತಂದರೆ ವಾಯು, ಆಕಾಶ. ಪಂಚಭೂತಗಳಿಗಿಂತ ಪರಂ ವಿಲಕ್ಷಣವಾದಂಥ ದೇಹ ನಿಂದು. ನಮ್ಮದೆಲ್ಲ ಪೃಥ್ವಿ ಅಂದರೆ ಎಲುಬು, ನೀರು, ಇದೆಲ್ಲ ಸೇರಿ ಆಗಿರೋ ದೇಹ. ಪರಮಾತ್ಮನ ದೇಹ ಪಂಚಭೂತಗಳ ಸಂಪರ್ಕವೇ ಇಲ್ಲ ಅದಕ್ಕೆ. ಸತ್ಯಪರಂ, ಸತ್ ಅಂದರೆ ಪೃಥ್ವಿ, ಅಪು, ತೇಜಸ್ಸು. ತೇ ಅಂದರೆ ಆಕಾಶ, ವಾಯು, ಇವುಗಳಿಗಿಂತ ಶ್ರೇಷ್ಠವಾದ ಉತ್ತಮವಾದ ದೇಹವುಳ್ಳವನು. ತ್ರಿಸತ್ಯಂ, ತ್ರಿಸತ್ಯಂ ಅಂದರೆ ಮೂರು ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಮೂರು ವೇದ. ಗಾನ, ಗದ್ಯ, ಪದ್ಯ ಅಂತ. ಪದ್ಯರೂಪವಾದ ವೇದ ಋಗ್ವೇದ, ಗದ್ಯರೂಪವಾದ ವೇದ ಯಜುರ್ವೇದ, ಗಾನರೂಪವಾದ ವೇದ ಸಾಮವೇದ. ಹೀಗೆ ಮೂರು ಥರ ವೇದಗಳಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಗದ್ಯ, ಪದ್ಯ, ಗಾನ, ಅವುಗಳಿಂದ ವೇದ್ಯನಾಗಿದ್ದಿ. ತ್ರಿಸತ್ಯಂ, ಅವುಗಳೇ ಪರಮಾತ್ಮನ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯ. ಇನ್ಯಾರು ತಮ್ಮ ಬಾಯಿಯಿಂದ ಎಷ್ಟು ಹೇಳಿಯಾರು. ಇಂಥ ವೇದವೇದ್ಯ ನೀನು. ತ್ರಿಸತ್ಯಂ ಸತ್ಯಸ್ಯ ಯೋನಿಂ, ಸತ್ಯವಾದ ಜಗತ್ತಿಗೆ, ಇಡೀ ಜಗತ್ತಿಗೆ ಜನ್ಮಾದಿಗಳನ್ನು ಕೊಟ್ಟವನು ನೀನು. ಇಡೀ ಜಗತ್ತು ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿರ್ತದೆ. ಎಲ್ಲ ಜಗತ್ತು ಸೃಷ್ಟಿಕಾಲ ಬಂದಾಗ ಆ ಉದರದಲ್ಲಿದ್ದಂಥ ಜಗತ್ತನ್ನು ಹೊರಗಡೆ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಅವನೇ ಸೃಷ್ಟಿ ಮಾಡೋದು. ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ತೇ, ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಆ ಜಗತ್ತಿನ ಒಳಗಡೆ ಅಣು, ರೇಣು, ತೃಣ, ಕಾಷ್ಠಗಳಲ್ಲಿ ಸೇರಿ ಅದನ್ನು ರಕ್ಷಣೆ ಮಾಡ್ತಾನೆ. ಒಂದು ಸಣ್ಣ ಅಣು ಆದರೂ ಅದರೊಳಗೆ ಪರಮಾತ್ಮ ಇರ್ತಾನೆ. ದೊಡ್ಡ ಮಹತ್ತಾದ ಮೇರು ಪರ್ವತದೊಳಗೂ ಭಗವಂತ ಇರ್ತಾನೆ. ಇಲ್ಲದೇ ಇದ್ದರೆ ಅದು ಛಿದ್ರ ಪುಡಿ ಪುಡಿಯಾಗಿ ಬಿಡ್ತದೆ. ಅದಾಗಬಾರ್ದು ಅಂಥೇಳಿ ಪ್ರತಿಯೊಂದು ಕಡೆಯೂ ಪರಮಾತ್ಮ ಇರ್ತಾನೆ. ಜಡದಲ್ಲಿರ್ತಾನೆ, ಚೇತನದಲ್ಲಿರ್ತಾನೆ. ಅವನ ಸನ್ನಿಧಾನ ಹೋಯಿತು ಅಂತಂದರೆ ಜಡ ಪದಾರ್ಥಗಳು ಮುರಿದು ಹೋಗ್ತದೆ. ಅವನ ಸನ್ನಿಧಾನದಿಂದಲೇ ಇಡೀ ಜಗತ್ತು ನಡೀತಾ ಇರೋದು. ಅದನ್ನೇ ದಾಸರು ಹೇಳ್ತಾರೆ, ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ಕಟ್ಟಿಗೆ ಉರಿಯೋದಲ್ಲ, ಕಟ್ಟಿಗೆ ಒಳಗೆ ಪರಮಾತ್ಮ ಇರ್ತಾನೆ, ಅವನು ಜ್ವಲಿಸ್ತಾನೆ. ನೀರಿನೊಳಗೆ ಭಗವಂತ ಇರ್ತಾನೆ, ಅವನು ನಮಗೆ ತೃಪ್ತಿ ಕೊಡ್ತಾನೆ. ಬರೀ ನೀರು ತೃಪ್ತಿ ಕೊಡೋದಲ್ಲ, ನೀರಿನೊಳಗೆ ಪರಮಾತ್ಮ ಇರ್ತಾನೆ. ಬೆಂಕಿಯೊಳಗೆ ಪರಮಾತ್ಮ ಇರ್ತಾನೆ, ಪೃಥ್ವಿಯೊಳಗೆ ಭಗವಂತ ಇರ್ತಾನೆ. ಈ ರೀತಿ ಎಲ್ಲ ಪ್ರಪಂಚದಲ್ಲೇ ಭಗವಂತ ವ್ಯಾಪಿಸಿದ್ದಾನೆ. ಅವನ ಸನ್ನಿಧಾನ ಹೋಯಿತು ಅಂತಂದರೆ ಆ ವಸ್ತು ಅಟ್ಟದ ಮೇಲೆ ಇಟ್ಬಿಡ್ತೀವಿ, ಸಾಕು ಅನಿಸಿಬಿಡ್ತದೆ. ಎಷ್ಟೋ ಪದಾರ್ಥ ತೊಗೋತೀವಿ, ಬೇಡ ಅನ್ನಿಸ್ತದೆ, 2 ವರ್ಷಕ್ಕೆ ಮಾರಿಬಿಡ್ತೀವಿ. ಕಾರ್ ತೊಗೋತೀವಿ, ಮಾರಿಬಿಡ್ತೀವಿ, ಇನ್ನೊಂದು ತೊಗೋತೀವಿ. ನಾವು ಯಾಕೆ ಮಾರಿದ್ವಿ? ಅದರ ಸನ್ನಿಧಾನ ಹೋಯಿತು ನಮ್ಮ ಹತ್ರ, ಭಗವಂತನಿಗೆ ಕೊಟ್ಬಿಡ್ತೀವಿ, ಬೇರೆಯವರಿಗೆ ಮಾರಿಬಿಡ್ತೀವಿ. ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ, ಸತ್ಯಸ್ಯ ಸತ್ಯಂ, ಎಲ್ಲದರ ಒಳಗೂ ಇದ್ದಾನೆ, ಆದರೆ ಕಾಣಿಸೋದಿಲ್ಲ. ಕರಿಮಣಿ ಪುಣಿಸ್ತೇವೆ, ಕರಿಮಣಿ ಪುಣಿಸಿದಾಗ ಒಂದು ಸರ ಆಗ್ತದೆ. ಮೇಲ್ನೋಟಕ್ಕೆ ನಮಗೆ ಬರೇ ಕರಿಮಣಿ ಕಾಣಿಸ್ತದೆ, ಒಳಗಡೆ ನೂಲು ಕಾಣಿಸೋದಿಲ್ಲ. ನೂಲು, ಬಂಗಾರದ ತಂತಿನೋ ಬೆಳ್ಳಿನೋ ಒಂದು ಕಾಣಿಸೋದಿಲ್ಲ, ಕರಿಮಣಿ ಮಾತ್ರ ಕಾಣಿಸ್ತದೆ. ಹಾಗೆ ಪರಮಾತ್ಮ ತಾನು ಕಾಣಿಸ್ಕೊಳ್ಳದೇನೆ ಎಲ್ಲದರ ಒಳಗಿದ್ದು ಸಂರಕ್ಷಣೆ ಮಾಡ್ತಿದ್ದಾನೆ. ಹೊರಗಿನಿಂದ ಆಧಾರ ಅಲ್ಲ. ನಾವು ಕೂತಿದ್ದೇವೆ ಅಂದರೆ ನಮಗೆ ಆಧಾರ ಈ ಚೇರ್, ಇದು ಕಾಣಿಸ್ತದೆ. ಆದರೆ ಪರಮಾತ್ಮ ಎಲ್ಲದರ ಒಳಗಿದ್ದು ರಕ್ಷಣೆ ಮಾಡ್ತಾನೆ. ನಿಹಿತಂಚ ಸತ್ಯ, ಸತ್ಯಸ್ಯ ಸತ್ಯಂ. ಸತ್ಯ ಅಂದರೆ ಯಥಾರ್ಥವಾದ ಪಾರಮಾರ್ಥಿಕವಾದ ಈ ಜಗತ್ತಿಗೆ ಸತ್ಯಂ ಅಂದರೆ ಕೆಲವರಿಗೆ ಜ್ಞಾನ, ಕೆಲವರಿಗೆ ಆನಂದ, ಕೆಲವರಿಗೆ ದುಃಖ, ಅವರವರ ಯೋಗ್ಯತಾನುಸಾರ ಇದು ಜ್ಞಾನಾನಂದಾದಿಗಳನ್ನು ಕೊಡ್ತಕ್ಕಂಥವನು. ಯಾರು ಸಾತ್ವಿಕ ಜೀವರಿದ್ದಾರೆ ಅವರಿಗಂತೂ ಜ್ಞಾನ ಆನಂದ ಯಾವಾಗಲೂ ಅವನೇ ಕೊಡೋದು, ಪರಮಾತ್ಮನೇ ಕೊಡೋದು.
ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ. ಸತ್ಯವಾದ ಈ ಜಗತ್ತಿಗೆ ನೇತಾರ, ಒಂದು ಗುಂಪಿಗೊಬ್ಬರು ನೇತಾರ ಬೇಕೇ ಬೇಕು. ಇಡೀ ಪ್ರಪಂಚಕ್ಕೆ ನೇತಾರ ಯಾರು? ಯಾರು ಜಗತ್ತನ್ನು ನಡೆಸುವವರು ಅಂದರೆ ಪರಮಾತ್ಮನೇ ನಡೆಸ್ಕೊಂಡು ಹೋಗ್ತಾನೆ. ಆದರೆ ಕಾಣೋದಿಲ್ಲ, ಕಾಣದೆ ಇಡೀ ಜಗತ್ತನ್ನು ನಡೆಸ್ಕೊಂಡು ಹೋಗುವವನು ಅವನು. ಇಲ್ಲದೇ ಇದ್ದರೆ ಅವ್ಯವಸ್ಥೆ ಆಗಿಬಿಡ್ತಿತ್ತು. ಜಗತ್ತಿನಲ್ಲಿ ಪರಮಾತ್ಮ ಇಲ್ಲದೇ ಇದ್ದರೆ, ಒಂದು ಸರ್ಕಲ್ನಲ್ಲಿ ಪೊಲೀಸ್ ಇಲ್ಲದಿದ್ದರೆ ಎಷ್ಟು ಅವ್ಯವಸ್ಥೆ ಆಗ್ತದೆ. ಎಲ್ಲರೂ ಸೇರಿಬಿಟ್ರೆ ಆ ರೀತಿ ಜಗತ್ತಾಗಿಬಿಡ್ತಿತ್ತು. ಇವನೊಬ್ಬ ನೇತಾರ ಇದ್ದಾನೆ, ಆದರೆ ಹೊರಗಿನಿಂದ ಅಲ್ಲ, ಒಳಗಿನಿಂದಲೇ ಪ್ರೇರಣೆ ಮಾಡ್ತಾನೆ ಬುದ್ಧಿಯನ್ನು. ಇಂಥ ಕೆಲಸ ಮಾಡು, ಇಂಥ ಕೆಲಸ ಮಾಡಬೇಡ ಅಂತ ಒಳಗೆ ಬುದ್ಧಿ ಧಿಯೋ ಯೋನ ಪ್ರಚೋದಯಾತ್, ಬುದ್ಧಿಯನ್ನೇ ಪ್ರೇರಣೆ ಮಾಡಿಬಿಡ್ತಾನೆ. ಅವನು ಇಲ್ಲದೇ ಇದ್ದರೆ ಜಗತ್ತೆಲ್ಲ ಅವ್ಯವಸ್ಥೆ. ಇವರು ದೊಡ್ಡವರು, ಅವರಿಗೆ ನಾವು ಗೌರವ ಕೊಡಬೇಕು, ಅವರಿಗೆ ಉಪಕಾರ ಮಾಡಬೇಕು, ದೀನರಿದ್ದಾರೆ ಉಪಕಾರ ಮಾಡಬೇಕು, ಇದೆಲ್ಲ ಬುದ್ಧಿ ಕೊಡುವವನು ಪರಮಾತ್ಮ. ಇಲ್ಲದೇ ಇದ್ದರೆ ಜಗತ್ತು ನಡೆಯೋದೇ ಇಲ್ಲ, ಜಗತ್ತೇ ನಡೆಯೋದಿಲ್ಲ. ಜಗತ್ತು ನಡಿಬೇಕಾದರೆ ಡಾಕ್ಟ್ರಿಗೆ ಬುದ್ಧಿ ಕೊಡಬೇಕು, ಅವರು ರೋಗಿಗಳಿಗೆ ಶುಶ್ರೂಷೆ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡ್ತಾರೆ. ಇದೆಲ್ಲ ಯಾಕೆ? ಒಳಗೆ ಭಗವಂತ ಇದ್ದು ನಡೆಸುವನು. ಸತ್ಯಸ್ಯ ಸತ್ಯಮುತ ಸತ್ಯ ನೇತ್ರಂ ಸತ್ಯಾತ್ಮಕಂ. ಕೊನೆಗೆ ಈ ಸತ್ಯವಾದ ಜಗತ್ತನ್ನು ನಾಶನೂ ಮಾಡಿಬಿಡ್ತಾನೆ. ಪ್ರಳಯ ಕಾಲದಲ್ಲಿ ನಾಶನೂ ಮಾಡ್ತಾನೆ. ನಾಶ ಮಾಡ್ತಾನೆ ಅಂತಂದರೆ ಕಟುಕ ಅಂತ ಭಾವಿಸಬಾರ್ದು. ನಾಶ ಮಾಡ್ತಾನೆ. ಒಂದು ಸಲ ಪ್ರಳಯ ಅಂತ ಬಂದುಬಿಡ್ತದೆ, ಏನೂ ಉಳಿಯೋದಿಲ್ಲ. ಪ್ರಳಯ ಕಾಲ ಬರ್ತದೆ. ಏನದು ಪ್ರಳಯ ಅಂದರೆ? ಒಬ್ಬ ಕಟುಕ ಕುರಿಯನ್ನು ಸಾಕ್ತಾನೆ, ಚೆನ್ನಾಗಿ ಸಾಕ್ತಾನೆ, ದಷ್ಟಪುಷ್ಟವಾಗಿ ಬೆಳೆಸ್ತಾನೆ, ಆಮೇಲೆ ಅದನ್ನು ಕಡಿತಾನೆ, ಮಾಂಸ ಜಾಸ್ತಿ ಬರ್ತದೆ. ಹಾಗಲ್ಲ ಭಗವಂತ. ಯಾಕೆ ಪ್ರಳಯ ಉಂಟು ಮಾಡ್ತಾನೆ ಅಂತಂದರೆ, ಈ ಸೃಷ್ಟಿಗೆ ಬಂದ ಜೀವರೆಲ್ಲ ಬಹಳ ಶ್ರಮಪಟ್ಟಿರ್ತಾರೆ. ಅನೇಕ ಜನ್ಮ ಎತ್ತಿ ಎತ್ತಿ ಸಂಸಾರದಲ್ಲಿ ಬಿದ್ದು ಸುಖ ದುಃಖ ಅನುಭವಿಸಿ ಶ್ರಮಪಟ್ಟಿರ್ತಾರೆ. ಕೊನೆಗೆ ಒಂದು ಸಲ ಪ್ರಳಯ ಕಾಲದಲ್ಲಿ ಅವರನ್ನು ಎಲ್ಲರನ್ನೂ ಹೊಟ್ಟೆ ಒಳಗೆ ಮಲಗಿಸ್ಕೋತಾನೆ. ಸಂಹಾರ ಮಾಡೋದು, ಪ್ರಳಯ ಮಾಡೋದು ಅಂದರೆ ಇಷ್ಟೇ ಅರ್ಥ. ನಾಶ ಮಾಡ್ತಾನೆ ಅಂತ ಅರ್ಥ ಅಲ್ಲ. ತನ್ನ ಹೊಟ್ಟೆ ಒಳಗಡೆ ಎಲ್ಲರನ್ನೂ ಮಲಗಿಸಿಬಿಡ್ತಾನೆ ಪರಮಾತ್ಮ. ಹಾಗೆ ಬೆಳಗ್ಗಿನಿಂದ ರಾತ್ರಿಯವರೆಗೆ ಮಗು ಆಡ್ತದೆ, ಅದಕ್ಕೆ ರೆಸ್ಟೇ ಬೇಕಾಗಿಲ್ಲ, ಓಡ್ತದೆ, ಕುಣಿತದೆ. ನಮಗೆ ಕೂತವರಿಗೆ ಕಷ್ಟ ಆಗುತ್ತೆ ಅದು ಓಡೋದು ನೋಡಿದರೆ, ಕಾಲು ನೋವಾಗುತ್ತೆ ಅಂತ ಬೈತೀವಿ. ಅದಕ್ಕಾಗೋದಿಲ್ಲ, ಓಡಾಡ್ತಾ ಇರ್ತದೆ. ಕೊನೆಗೆ ರಾತ್ರಿ ತಾಯಿ ತೊಟ್ಲಲ್ಲಿ ಹಾಕಿ ಜೋಗುಳ ಹಾಡಿ ತೂಗಿ ಮಲಗಿಸ್ತಾಳೆ, ನಿದ್ದೆ ಮಾಡಿಸ್ತಾಳೆ. ಯಾಕೆಂದರೆ ಮಾರನೇ ದಿನಕ್ಕೆ ಫ್ರೆಶ್ ಆಗಬೇಕು. ಮತ್ತು ಇಲ್ಲದೇ ಇದ್ದರೆ ಡಲ್ಲಾಗಿರ್ತಾರೆ. 3 ದಿವಸ ನಿದ್ದೆ ಬಿಟ್ಟು ನೋಡಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. 3 ದಿವಸ ನಿದ್ದೆ ಮಾಡಲಿಲ್ಲ ಅಂತಂದರೆ ಆ ವ್ಯಕ್ತಿ ಯಾವುದಕ್ಕೂ ತಲೆಗೆ ಹೊಳೆಯೋದಿಲ್ಲ, ಏನು ಅಂತ ಹೊಳೆಯೋದಿಲ್ಲ. ಅಂಥ ವಿಚಿತ್ರ ಪರಿಸ್ಥಿತಿ ಬಂದುಬಿಡ್ತದೆ ನಿದ್ದೆನೇ ಬರದೇ ಹೋದರೆ. ಎಂಥ ದೊಡ್ಡ ವರ ಕೊಟ್ಟಿದ್ದಾನೆ ಪರಮಾತ್ಮ. ನಿದ್ದೆ ಅನ್ನೋದು ಜಾಸ್ತಿ ಆಗಬಾರ್ದು ಅಷ್ಟೇ, ಜಾಸ್ತಿ ಆಗಬಾರ್ದು. ಅಂತೂ ಆ ನಿದ್ದೆ ಅನ್ನೋದೊಂದು ವರ. ಎಷ್ಟೋ ಜಗಳಗಳಾಗಿರ್ತದೆ, ಮಕ್ಕಳು ಜಗಳಾಡಿರ್ತಾರೆ, ನಿದ್ದೆ ಮಾಡಿ ಏಳೋ ಹೊತ್ತಿಗೆ ಎಲ್ಲ ಮರ್ತು ಹೋಗ್ತದೆ. ಮರು ನಿದ್ದೆ ಮಾಡ್ತಾ 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 ವಯಸ್ಸು ಕಳಿಸ್ತಾ ಆ ಮರುವನ್ನು ಕೊಟ್ಬಿಡ್ತಾನೆ. ಹಳೆಯದೆಲ್ಲ ಮರೆತು ಬಿಡ್ತೀವಿ. ಎಲ್ಲ ನೆನಪಿಟ್ಕೊಂಡು ಕೂತ್ರೆ ಒಬ್ರಿಗೊಬ್ಬರು ಮುಖ ನೋಡಿದರೆ ಏನು ಮಾಡ್ಯಾರ, ಅವತ್ತು ನಂಗೆ ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂತ ನೆನಪಿಟ್ಕೊಂಡಿದ್ರೆ ಜಗತ್ತು ನಡೆಯೋದೇ ಇಲ್ಲ. ಮರುವು ಕೊಡ್ತಾನೆ, ನಿದ್ದೆ ಕೊಡ್ತಾನೆ, ಫ್ರೆಶ್ಶಾಗಿ ಮಾಡ್ತಾನೆ ಜಗತ್ತನ್ನು ಬೆಳಗ್ಗೆದ್ದು. ಇದು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ಯಾತ್ಮಕಂ ಅಂದರೆ ಪ್ರಳಯ ಉಂಟು ಮಾಡ್ತಾನೆ. ಅಷ್ಟೇ ಅಲ್ಲ, ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ. ದಿನ ರಾತ್ರಿನೂ ಮಲಗಿಸ್ತಾನೆ. ದಿನ ರಾತ್ರಿ ಮಲಗಿಸೋದು ಅವನೇ, ಪ್ರಳಯ ಕಾಲದಲ್ಲಿ ಮಲಗಿಸೋದು ಅವನೇ. ಮತ್ತು ಪುನಃ ಸೃಷ್ಟಿ ಕಾಲದಲ್ಲಿ ಎಬ್ಬಿಸ್ತಾನೆ. ಸೃಷ್ಟಿ ಮಾಡಿದ ಅಂದರೆ ಎಬ್ಬಿಸೋದು, ಮತ್ತು ಹೊಸ ಬಟ್ಟೆ ಹಾಕಿ ಹೊರಗೆ ಕಳಿಸ್ತಾನೆ. ಪ್ರಳಯ ಕಾಲದಲ್ಲಿ ಮಲಗಿಸ್ತಾನೆ, ರಾತ್ರಿಯೂ ಮಲಗಿಸ್ತಾನೆ, ನಿದ್ದೆ ಬರೆಸ್ತಾನೆ, ಕನಸು ಬೀಳಿಸ್ತಾನೆ. ಎಂಥೆಂಥ ಪ್ರಪಂಚ! ಕನಸು ತೋರಿಸೋದೇ ವಿಚಿತ್ರ ಪ್ರಪಂಚ. ತತ್ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ. ಈಗ ಹಾಗಲ್ಲ, ಎಚ್ಚರಿಕೆಯಲ್ಲಿ ಎಲ್ರಿಗೂ ಒಂದೇ ಪ್ರಪಂಚ. ಇದು ಮನೆ, ಇದು ಕಂಬ ಅಂದರೆ ಕಂಬ, ಎಲ್ರಿಗೂ ಕಂಬನೇ. ಕನಸಿನಲ್ಲಿ ಹಾಗಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಪ್ರಪಂಚ. ಒಬ್ಬನಿಗೆ ಒಂದು ಆನೆ ಕಂಡ್ರೆ ಅದೇ ಟೈಮಲ್ಲಿ ಇನ್ನೊಬ್ಬನಿಗೆ ಪಕ್ಕದಲ್ಲಿ ಮಲಗಿದವನಿಗೆ ಕುದುರೆ ಮೇಲೆ ಕಾಣ್ಬೋದು, ತಾನು ಮೆರವಣಿಗೆಯಲ್ಲಿ ಹೋದಾಗೆ. ಇವನು ಆನೆ ಮೇಲೆ ಕೂತಾಗ ಕಾಣಿಸ್ಬೋದು. ಇನ್ನೊಬ್ಬನಿಗೆ ಇನ್ನೊಂದು ಪ್ರಾಣಿ ಇರ್ತದಲ್ಲ ಕುದುರೆ, ಹಂಗೆ ಅದ್ರ ಮೇಲೆ ಕೂತಾಗ ಕಾಣಿಸ್ಬೋದು.
ಏನೇನೋ ಕಾಣಿಸ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಪಂಚ ತೋರಿಸ್ತಾನೆ ಪರಮಾತ್ಮ. ಇದು ಯಾರಾದರೂ ಒಬ್ಬ ಮನುಷ್ಯ ಹಿಂಗೆ ಕನಸು ಬಿಡಿಸ್ಲಿಕ್ಕೆ ಸಾಧ್ಯನಾ? ತನ್ನ ಇಚ್ಛೆಯಿಂದ ಕನಸು ಕೊಡಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಭಗವಂತ ಕನಸನ್ನು ಕೊಡ್ತಾನೆ. ಅದರಲ್ಲಿಯೂ ಕೂಡ ಕೆಲವು ಸೂಚಕವಾದ ಕನಸು ಬಿದ್ದರೆ ಹಿಂಗೆ ಮಾಡಬೇಕು ಅಂತ ಸೂಚನೆ ಕೊಡ್ತಾನೆ. ಕೆಲವು ರೋಗದಿಂದ ಕನಸು ಬೀಳ್ತದೆ. ಪಿತ್ತ ಜಾಸ್ತಿ ಆದಾಗ, ವಾತ ಜಾಸ್ತಿ ಆದಾಗ, ಕಫ ಜಾಸ್ತಿ ಆದಾಗ, ಆ ವಾತಪಿತ್ತ ಕಫ ಪ್ರಕೋಪದಿಂದ ಕನಸು ಬೀಳ್ತದೆ. ಅದು ಸೂಚಕ ಅಲ್ಲ. ಇನ್ನೊಂದು ಯೋಚನೆ ಮಾಡ್ತಾ ಇರ್ತಾನಲ್ಲ, ಒಂದು ವಾರದಿಂದ ಯೋಚನೆ ಮಾಡಿ ಮಲ್ಕೊಂಡ್ರೆ ಅವತ್ತು ರಾತ್ರಿ ಅದೇ ಕನಸಲ್ಲಿ ಬಂದಿರ್ತದೆ. ಸಾಧಾರಣ ಹುಡುಗರಿಗೆ ಮೊದಲು ಕನಸಲ್ಲಿ ರಿಸಲ್ಟ್ ಬಂದುಬಿಟ್ಟಿರ್ತದೆ, ಆಮೇಲೆ ಅಲ್ಲಿ ಬರೋದು. ಕನಸಲ್ಲಿ ಇವ್ರು ರ್ಯಾಂಕ್ ಬಂದುಬಿಟ್ಟಿರ್ತಾರೆ, ರ್ಯಾಂಕ್ ಬರಬೇಕು ಅಂತ ಯೋಚನೆ ಮಾಡಿ ಮಲ್ಕೋತಾ ಇದ್ರಿ ದಿನ ಕನಸಲ್ಲಿ ಒಂದು ಸಲ ಬಂದುಬಿಟ್ಟಿರ್ತಾರೆ, ಆಮೇಲೆ ಅಲ್ಲಿ ಬರ್ತಾರೆ. ಹೀಗೆ ಅವರವರ ಯೋಚನೆಗೆ ತಕ್ಕ ಹಾಗೆ ಕನಸು ತೋರಿಸ್ತಾನೆ. ರೋಗದಿಂದಲೂ ತೋರಿಸ್ತಾನೆ, ಸೂಚಕವಾಗಿ ತೋರಿಸ್ತಾನೆ. ಇದೆಲ್ಲ ಪರಮಾತ್ಮನ ವ್ಯಾಪಾರ. ಗರ್ಭಸ್ತುತಿಯಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಇನ್ನೊಂದು ಅರ್ಥ, ಅನೇಕ ಅರ್ಥ ಬರೀತಾರೆ ವ್ಯಾಖ್ಯಾನಕಾರರು. ಸತ್ಯವ್ರತಂ, ಸತ್ಯವ್ರತ ಅಂದರೆ, ವ್ರತ ಅಂದರೆ ಒಂದು ನಿಯಮ. ಭಗವಂತ ಒಂದು ನಿಯಮ ಇಟ್ಕೊಂಡಿದ್ದಾನೆ. ಏನು ಅಂದರೆ, ನಾ ಸುಳ್ಳು ಹೇಳಲ್ಲ ಅಂತ ಒಂದು ನಿಯಮ. ಎಂದೂ ಸುಳ್ಳು ಹೇಳೋದಿಲ್ಲ ಭಗವಂತ. ನಾ ಸುಳ್ಳು ಹೇಳಲ್ಲ. ನಾವು ಒಂದು ನಿಯಮ ಇಟ್ಕೊಂಡಿದ್ದೀವಿ, ಸತ್ಯ ಹೇಳಲ್ಲ ಅಂತ. ಪರಮಾತ್ಮ ಸುಳ್ಳು ಹೇಳಲ್ಲ ಅಂತ ಒಂದು ಭಾರೀ ನಿಯಮ ಇಟ್ಕೊಂಡಿದ್ದಾನೆ. ಅಕಸ್ಮಾತ್ ಏನಾದರೂ ಹೇಳಿದರೂ ಅದನ್ನು ಸತ್ಯ ಅಂತ ಮಾಡಿ ತೋರಿಸ್ತಾನೆ. ಕೊನೆಗೆ ನಾನು ಮಾಡಿದ್ದು ಸತ್ಯನೇ, ಹೇಳಿದ ಸತ್ಯನೇ ಅಂತ ತೋರಿಸ್ತಾನೆ. ಆ ರೀತಿ ಸುಳ್ಳು ಹೇಳುವ ಕ್ರಮ ಪರಮಾತ್ಮನಲ್ಲಿ ಇಲ್ಲ. ಸತ್ಯವ್ರತಂ, ಸತ್ಯ ಅಂದರೆ ಸುಳ್ಳಲ್ಲದೆ ಇರೋದು, ಸತ್ಯ ಯಥಾರ್ಥ ಕಥನ, ಸತ್ಯ ಮಾತಾಡೋದು, ಅದನ್ನೇ ಒಂದು ನಿಯಮ ಅಂತ ಮಾಡಿಕೊಂಡಿದ್ದಾನೆ. ಸತ್ಯಪರಂ, ಸತ್ಯಪರಂ ಅಂದರೆ ಧರ್ಮಪಾಲಕ ಅಂತ ಅರ್ಥ. ಜಗತ್ತಿನ ವ್ಯವಸ್ಥೆಗೆ ಒಂದು ಧರ್ಮ ಮಾಡಿದ್ದಾನೆ, ಧರ್ಮ ಸೃಷ್ಟಿ, ಧರ್ಮಶಾಸ್ತ್ರ ಅಂತ ಮಾಡಿಸಿದ್ದಾನೆ. ಆ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ. ಯಾಕೆ? ಬೇರೆಯವರೆಲ್ಲ ಮಾಡೋದಿಲ್ಲ, ಮಾಡದೇ ಇದ್ದರೆ ಜಗತ್ತು ನಡೆಯೋದಿಲ್ಲ, ನಾನಾದರೂ ಮಾಡೋಣ ಅಂತ ತಾನೇ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಹೇಳ್ತಾನೆ, ಬೇಗ ಎದ್ದು ಸ್ನಾನ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. ಪರಮಾತ್ಮ ತನ್ನನ್ನು ತಾನು ಧ್ಯಾನ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಅಣ್ಣಂದರಿಗೆ ನಮಸ್ಕಾರ ಮಾಡ್ತಾನೆ, ಬಲರಾಮನಿಗೆ ನಮಸ್ಕಾರ ಮಾಡ್ತಾನೆ, ಹಿರಿಯರಿಗೆ ನಮಸ್ಕಾರ ಮಾಡ್ತಾನೆ. ಇವರಿಗೆಲ್ಲ ಗರ್ಗಾಚಾರ್ಯರಿಗೆಲ್ಲ ಪೂಜೆ ಮಾಡಿದ, ಬೇಕಾದಷ್ಟು ನಾರದ ಋಷಿಗಳಿಗೆ ಪಾದ ತೊಳೆದ. ಇವೆಲ್ಲ ಧರ್ಮವನ್ನು ತಾನು ಪಾಲನೆ ಮಾಡ್ತಾನೆ, ಜಗತ್ತು ನಡೀಲಿ ಅಂತ, ಅಥವಾ ತನ್ನನ್ನು ನೋಡಿ ಉಳಿದವರಾದರೂ ಮಾಡಲಿ ಅಂತ ಮಾಡ್ತಾನೆ ಅಷ್ಟೆ. ಅವನನ್ನು ನೋಡಿ ಆದರೂ ಮಾಡಬೇಕಲ್ಲ. ಧರ್ಮನೇ ಎಲ್ಲರೂ ಮಾಡದೆ ಹೋದರೆ ಜಗತ್ತು ನಡೆಯಲ್ಲ. ರಾಮಾಯಣದಲ್ಲಿ ಒಂದು ಕಥೆ ಬರ್ತದೆ. ಎಲ್ಲೋ ಒಂದು ಕಡೆ ಅಧರ್ಮ ನಡೆದರೆ ಇನ್ನೆಲ್ಲೋ ಅದರ ಪರಿಣಾಮ ಆಗ್ತದಂತೆ. ಅದಕ್ಕೆ ರಾಜರು ಚೆನ್ನಾಗಿ ಧರ್ಮ ಪರಿಪಾಲನೆ ಮಾಡಬೇಕು. ಜಗತ್ತು ಸೃಷ್ಟಿ ಮಾಡಿದ ಪರಮಾತ್ಮನೂ ಧರ್ಮ ಪರಿಪಾಲನೆ ಮಾಡಬೇಕು. ನೋಡಿ, ಒಂದು ಸಲ ರಾಮ ರಾಜನಾದಾಗ, ಎಲ್ಲ ಕಾಡಿಗೆ ಹೋಗಿ ಬಂದು ರಾಜ ಆದಮೇಲೆ ಒಬ್ಬ ಬ್ರಾಹ್ಮಣ ಬರ್ತಾನೆ ರಾಮನ ಮನೆಗೆ. ನೀನೆಂಥ ರಾಜ ಅಂತ ಬೈದ್ಬಿಟ್ಟ. ರಾಮರಾಜ್ಯ ಅಂತ ಹೇಳ್ತಾರೆ, ನೀನೆಂಥ ರಾಜ ಅಂತ ಬೈದ. ಯಾಕೆ, ಏನಾಯಿತು ಅಂತಂದರೆ, ನಾವೆಲ್ಲ ಹಿರಿಯರಿದ್ದೇವೆ, ನಮ್ಮ ಕಣ್ಣು ಮುಂದೆ ನಮ್ಮ ಸಣ್ಣ ಮಗ ಸತ್ತೋದ. ಸಣ್ಣ ವಯಸ್ಸಿನವನು, ವಯಸ್ಸಾದ ನಾವಿದ್ದೀವಿ, ಮೊದಲು ಹುಟ್ಟಿದವರು. ಈ ಮೊನ್ನೆ ಹುಟ್ಟಿದವನು ಸಣ್ಣ ವಯಸ್ಸಿನ ಮಗ ಸತ್ತೋದ. ಇದು ಏನು ಕಾರಣ? ನಾನೇನು ಮಾಡಲಿ ಅಂದ ರಾಮ. ಹಾಗಲ್ಲ, ಇಂಥದ್ದೇನಾದರೂ ಅನಾಹುತ ಆದರೆ ರಾಜಕಾರಣ. ಯಾಕೆ ಅಂದರೆ, ಈ ಅಯೋಧ್ಯೆಯಲ್ಲಿ ಎಲ್ಲೋ ಒಂದು ಕಡೆ ಅಧರ್ಮ ನಡೀತಾ ಇದೆ. ಆದ್ದರಿಂದ ಇಂಥ ವಿಪರ್ಯಾಸ ಆಗುತ್ತೆ. ಎಲ್ಲೋ ಮೂಲೆಯಲ್ಲಿ ಅಧರ್ಮ ಮಾಡಿದರೆ ಸಾಕು, ಇನ್ನೊಂದು ಮೂಲೆಯಲ್ಲಿ ಅದರ ಪರಿಣಾಮ ಆಗ್ತದೆ. ರಾಜ ಅದನ್ನೆಲ್ಲ ತಿರುಗಿ ಗೂಢಚಾರರ ಮೂಲಕ ತಾನು ತಿರುಗಿ ನೋಡ್ತಾ ಇರಬೇಕು. ನಾನು ರಾಜ ಆಗಿದ್ದೇನೆ ಅಂತ ಸುಪ್ಪತ್ತಿಗೆಲ್ಲಿ ಮಲಗಿಬಿಟ್ರೆ ಇದೆಲ್ಲ ಅಧರ್ಮ ಆದರೆ ಯಾರು ಜವಾಬ್ದಾರಿ? ಆಮೇಲೆ ರಾಮ, ಹಾಗಾದ್ರೆ ಹುಡ್ಕೊಂಡು ಬರ್ತೀನಿ, ಎಲ್ಲಿ ಅಧರ್ಮ ನಡೀತದೆ ಅಂತ ಹುಡ್ಕೊಂಡು ಬರ್ತೀನಿ ಅಂತ ಹೊರಟ. ಒಂದು ಕಡೆ ಕಾಡಿನಲ್ಲಿ ಹೋಗ್ತಾನೆ. ಒಬ್ಬ ಜಂಘ ಅಂತ ಅಸುರ ತಲೆ ಊರಿ ಕಾಲು ಮೇಲ್ ಮಾಡಿ ತಪಸ್ಸು ಮಾಡ್ತಾ ಇದ್ದಾನೆ. ರಾಮ ವೇಷಾಂತರದಿಂದ ಹೋಗಿದ್ದ, ಕೇಳಿದ,
ಯಾಕೆ ತಪಸ್ಸು ಮಾಡ್ತಾ ಇದ್ದೀಯಪ್ಪ, ಏನು ನಿನ್ನ ಉದ್ದೇಶ, ಏನು ಬೇಕು ಅಂತ. ನಾನು ಶಿವನ ಪದವಿಗೆ ಬರಬೇಕು ಅಂತಂದ. ಯಾಕೆ ಶಿವನ ಪದವಿ ತೊಗೊಂಡು ಏನು ಮಾಡ್ತೀವಿ, ನಿನ್ನ ಪದವಿ ಇದೆ ಸಾಕು, ಶಿವನ ಪದವಿ ಯಾಕೆ ಅಂದರೆ ನಾನು ಪಾರ್ವತಿ ಪತಿ ಆಗಬೇಕು ಅಂತ. ಎಂಥ ದುರುದ್ದೇಶ. ತಾನು ಶಿವನ ಪದವಿಗೆ ಬಂದರೆ ಪಾರ್ವತಿ ಪತಿ ಆಗಬಹುದು ಅನ್ನೋ ಉದ್ದೇಶದಿಂದ ತಪಸ್ಸು ಮಾಡ್ತಿದ್ದಾನೆ. ಮೊದಲು ರಾಮ ಅವನನ್ನು ಕೊಂದ, ಆಮೇಲೆ ಆ ಬ್ರಾಹ್ಮಣ ಬಾಲಕನ್ನು ಬದುಕಿಸಿದ. ಹೀಗೆ ಧರ್ಮ ಪರಿಪಾಲನೆ ಮಾಡೋದು ಅಂದರೆ ಇದು. ಅದಕ್ಕೆ ರಾಜರಾಗೋದು ಅಷ್ಟು ಸುಲಭ ಅಲ್ಲ. ಕೈಕೇಯಿ ಹೇಳ್ತಾಳೆ, ರಾಮ ನೀನು ಕಾಡಿಗೆ ಹೋಗು, ನನ್ನ ಮಗ ಭರತ ರಾಜ ಆಗಲಿ ಅಂತ. ರಾಮ ಇದೇ ಹೇಳ್ತಾನೆ, ರಾಜ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಂಥ ಪ್ರಸಂಗಗಳೆಲ್ಲ ಬಂದಾಗ ಅಧರ್ಮ ಹುಡುಕಿ ಅವರನ್ನು ಕೊಂದು ಇಂಥವ್ರನ್ನೆಲ್ಲ ಬದುಕಿಸಿ ಈ ಜವಾಬ್ದಾರಿ ಇರ್ತದೆ. ಭರತ ಮಾಡ್ಯಾನ ಇಷ್ಟು, ಇನ್ನೂ ಸಣ್ಣ ಹಸುಳೆ, ಅವನ ಮೇಲೆ ಎಂಥ ಜವಾಬ್ದಾರಿ ಹಾಕಿಬಿಟ್ಟು ನೀನು. ರಾಜ ಆಗೋದು ಅಂತಂದರೆ ಸುಖ ಪಡೋದು ಅಂತ ಅರ್ಥ ಅಲ್ಲ, ಜವಾಬ್ದಾರಿ ಬಹಳ ಇದೆ. ಧರ್ಮ ರಕ್ಷಣೆ ಆಗಬೇಕು. ಆಗ ಕೈಕೇಯಿ ನಾಚಿಕೊಂಡ್ಲಂತೆ, ಹೌದು ಎಂಥ ಜವಾಬ್ದಾರಿ ಇರ್ತದೆ ಅಂತ. ಹೀಗೆ ಪರಮಾತ್ಮ ತಾನು ಮಾಡಿದ ಧರ್ಮವನ್ನು ರಾಜರ ಮೂಲಕ, ಧರ್ಮ ಉತ್ಪತ್ತಿ ಮಾಡುವ ಋಷಿಗಳ ಮೂಲಕ, ಗ್ರಂಥಗಳ ಮೂಲಕ, ಧರ್ಮಶಾಸ್ತ್ರದ ಮೂಲಕ ಪರಿಪಾಲನೆ ಮಾಡ್ತಾ ಇರ್ತಾನೆ. ಅಕಸ್ಮಾತ್ ಧರ್ಮ ಮೀರಿದರೆ ಅವರಿಗೆ ಶಿಕ್ಷೆನೂ ಕೊಡ್ತಾನೆ. ಇಲ್ಲಲ್ಲದೆ ಇದ್ದರೆ ಕಾಲಾಂತರದಲ್ಲಿ ಆದರೂ ಶಿಕ್ಷೆ ಕೊಡ್ತಾನೆ ಧರ್ಮ ಮೀರಿದವರಿಗೆ. ಧರ್ಮ ಅಂದರೆ ಏನು? ಧರ್ಮಪಾಲಕ ಧರ್ಮ ಅಂದರೆ ಸುಮ್ಮನೆ ಒಂದಿಷ್ಟು ಕೊಡ ನೀರು ತಲೆ ಮೇಲೆ ಹಾಕ್ಕೊಂಡೆ ಅವ್ರನ್ನ ಬೈದೆ ಇವ್ರನ್ನ ಬೈದೆ ಮುಟ್ಟಬೇಡಿ ಅಂತ ಬೈದೆ, ಇದು ಧರ್ಮ ಅಲ್ಲ. ಯುಧಿಷ್ಠಿರ ತೋರಿಸಿದ್ದಾನೆ ಧರ್ಮ ಅಂದರೆ ಏನು ಅಂತ. ಧರ್ಮ ಅಂದರೆ ಏನು ಯುಧಿಷ್ಠಿರ ತೋರಿಸ್ತಾನೆ. ಅಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ಒಬ್ಬೊಬ್ಬರೇ ಒಂದು ಕೊಳ ಇತ್ತು. ಯಾಕೋ ಅಲ್ಲಿ ಹೋದರು. ಆ ಒಬ್ಬ ಬ್ರಾಹ್ಮಣಂದೇನೋ ಗಂಟು ಕಳೆದು ಹೋಯ್ತಂತೆ, ಯಜ್ಞ ಸಾಮಗ್ರಿದ್ದು. ಒಂದು ಜಿಂಕೆ ಕೋಡಿಗೆ ತಾಗಿಸ್ಕೊಂಡು ಹೋಯಿತು. ಅದನ್ನು ತರಬೇಕು ಅಂತ ಸಹದೇವ ಹೋದ. ಜಿಂಕೆ ಮಾಯ ಆಯಿತು. ಸಹದೇವ ಸುಸ್ತಾಗಿಬಿಟ್ಟ, ಬಾಯಾರಿಕೆ ಆಯಿತು. ಅಲ್ಲೊಂದು ಕೊಳ ಇತ್ತು, ನೀರು ಕುಡಿಬೇಕು ಅಂತ ಹೋದ. ಅಲ್ಲಿ ಒಬ್ಬ ಯಕ್ಷ ಕೇಳಿದ್ನಂತೆ, ನೀರು ಕುಡಿಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನೀರು ಕುಡಿ. ಇವನು ನಾನು ಕ್ಷತ್ರಿಯ, ನನ್ನ ಹತ್ರ ಏನು ನಿಂದು ಕಂಡೀಷನ್ನು ಅಂತ, ನನ್ನ ಹತ್ರ ಏನು ಅಂತ ಇವನು ಜೋರಾಗಿ ಮಾಡಿ ಹಾಗೇ ನೀರು ಕುಡಿದ್ಬಿಟ್ಟ. ಸತ್ತೇ ಬಿದ್ದ. ಸಹದೇವ ಬರಲಿಲ್ಲ ಅಂತ ಇವನು ಹೋದ, ಯಾರು ನಕುಲ ಹೋದರೆ ಅವನಿಗೂ ಜಿಂಕೆ ಕಾಣಲಿಲ್ಲ, ಸಹದೇವನೂ ಕಾಣಲಿಲ್ಲ. ಅವನಿಗೂ ಬಾಯಿ ಒಣಗಿತು. ನೀರು ಕುಡಿಬೇಕು ಅಂತ ಹೋದಾಗ ಅದೇ ಯಕ್ಷ ಅಡ್ಡಿ ಮಾಡಿದ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರು ನೀರು ಕುಡಿ ಅಂತ. ನಿನ್ನ ಪ್ರಶ್ನೆಗೆ ನಾನು ಯಾಕೆ ಉತ್ತರ ಕೊಡಲಿ, ನಾವು ರಾಜರು ಕ್ಷತ್ರಿಯರು ಅಂತ ಬಲಾತ್ಕಾರ ಮಾಡಿ ಕುಡ್ದ. ಅವನು ಬಿದ್ದುಬಿಟ್ಟ. ಹಾಗೆ ಅರ್ಜುನನೂ ಬಿದ್ದ, ಭೀಮನೂ ಬಿದ್ದ. ಆಮೇಲೆ ಧರ್ಮರಾಜ ಹೋದ, ಯುಧಿಷ್ಠಿರ ಹೋದ. ಅವನಿಗೂ ಜಿಂಕೆ ಸಿಗಲಿಲ್ಲ, ಬಾಯಿ ಒಣಗಿತು, ಕೊಳ ಕಾಣಿಸ್ತು, ನೀರು ಕುಡಿಯೋಣ ಅಂತ ಹೋದ. ಆ ಯಕ್ಷ ಕೇಳಿದ, ಯುಧಿಷ್ಠಿರ ನೀನು ನೀರು ಕುಡಿಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ. ಇವನು ಸ್ವಲ್ಪ ರೋಫಿಗೀಫ್ ಹಾಕೋನಲ್ಲ ಯುಧಿಷ್ಠಿರ. ಏನು ಪ್ರಶ್ನೆ ಕೇಳಿ ಹೇಳ್ತೀನಿ, ಉತ್ತರ ಹೇಳ್ತೀನಿ ಅಂತಂದು. ಅವನೇನೋ ಕೇಳಿದ, ಧರ್ಮದ ಬಗ್ಗೆನೇ ಕೇಳಿದ. ಇವನೊಂದಿಷ್ಟು ಉತ್ತರ ಕೊಟ್ಟ. ಆಮೇಲೆ ನೀರು ಕುಡ್ದ. ಆಗ ಯಕ್ಷ ಹೇಳ್ತಾನೆ, ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟು ಭಾಳ ಸಂತೋಷಪಡಿಸಿದ್ದಿ. ನಿನಗೊಂದು ವರ ಕೊಡ್ತೇನೆ. ನಿನ್ನ ಅಣ್ಣಂದರೆಲ್ಲ 4 ಮಂದಿ ಸತ್ತು ಬಿದ್ದಿದ್ದಾರೆ, ಯಾರನ್ನಾದರೂ ಒಬ್ಬರನ್ನ ಬದುಕಿಸ್ತೀನಿ, ಯಾರನ್ನು ಬದುಕಿಸಲಿ ಹೇಳು ಅಂತ ಕೇಳಿದ. ಯುಧಿಷ್ಠಿರ ತಕ್ಷಣ ಹೇಳಿದ, ನಕುಲ ಸಹದೇವರ ಪೈಕಿ ಒಬ್ಬರನ್ನ ಬದುಕಿಸು ಅಂತ. ಯಕ್ಷ ಅಂತಾನೆ, ಅವ್ರನ್ನ ಕಟ್ಕೊಂಡು ಏನು ಮಾಡ್ತೀಯೋ? ಒಬ್ಬನು ನಕುಲ ಸಹದೇವರಲ್ಲಿ ಒಬ್ಬನು ನೀತಿವಂತ, ಇನ್ನೊಬ್ಬನು ನೋಡ್ಲಿಕ್ಕೆ ಸುಂದರ. ಯುದ್ಧಕ್ಕೆ ಉಪಯೋಗ ಬೀಳಲ್ಲ. ಯುದ್ಧಕ್ಕೆ ಉಪಯೋಗ ಬೇಕಾದರೆ ಅರ್ಜುನ ಅಥವಾ ಭೀಮ, ಅವ್ರನ್ನ ಕೇಳೋ ಬದುಕಿಸು. ಅವ್ರು ಮತ್ತು ನಿನ್ನ ಒಡ ಹುಟ್ಟಿದವರು, ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವರು. ನಕುಲ ಸಹದೇವರು ಮಲ್ತಾಯಿ ಮಕ್ಕಳು. ಇವರಿಬ್ಬರನ್ನ ಯಾರನ್ನಾದರೂ ಕೇಳು ಅಂತಂದಾಗ ಯುಧಿಷ್ಠಿರ ಹೇಳ್ತಾನೆ, ನನ್ನ ಯುದ್ಧ ಹೇಗಾದರೂ ನೋಡ್ಕೋತೇನೆ, ನಕುಲ ಸಹದೇವರ ಪೈಕಿ ಒಬ್ಬರು ಬದುಕಲಿ. ಯಾಕೆ ಅಂದರೆ ನಮ್ಮ ತಾಯಿಗೆ ನಾನು ಉಳಿದಿದ್ದೀನಿ, ಮಾದ್ರಿಗೆ ಒಬ್ಬ ಮಗ ಉಳಿಬೇಕೋ ಬೇಡ. ಇಲ್ಲದೇ ಇದ್ದರೆ ಮಾದ್ರಿಗೆ ಭಾಳ ಬೇಜಾರಾಗ್ತದೆ. ಮುಖ ಚಿಕ್ಕದು ಮಾಡ್ಕೊಂಡು ಕೂಡ್ತಾಳೆ. ನನ್ನ ಮಕ್ಕಳು ಒಬ್ಬರೂ ಬದುಕಿಸಲಿಲ್ಲ, ಧರ್ಮರಾಜ ಬದುಕಿಸ್ಬೋದಾಗಿತ್ತು, ಅರ್ಜುನನ್ನೋ ಭೀಮನ್ನೋ ಬದುಕಿಸಿಬಿಟ್ಟ, ನನಗೆ ಮಕ್ಕಳೇ ಇಲ್ಲದೆ ಹೋಯ್ತಲ್ಲ ಅಂತ ಅವಳು ಬೇಜಾರು ಮಾಡ್ಕೋತಾಳೆ. ಆದ್ದರಿಂದ
ಅವರಿಬ್ಬರಲ್ಲಿ ಒಬ್ಬರನ್ನ ಬದುಕಿಸುವಂತಲೇ ಯುಧಿಷ್ಠಿರ ಹೇಳಿದ. ಆಗ ಧರ್ಮರಾಜ ಹೇಳಿದ, ಇವನು ಆ ಯಕ್ಷ ಹೇಳ್ತಾನೆ 4 ಜನರನ್ನು ಬದುಕಿಸ್ತೀನಿ ಅಂತ. ಯಾಕೆ? ನಿನ್ನ ಧರ್ಮ ಅಂದರೆ ಇದು ಧರ್ಮ ಅಂದರೆ. ಸುಮ್ಮನೆ ಪುರಂದರದಾಸರು ಹೇಳಿದಾಗೆ ಮಡಿ ಮಡಿ ಎಂದು 3 ಮೊಳ ಹಾರುತಿ ಅದಲ್ಲ. ಈ ವಿಶಾಲ ಮನೋಭಾವ ಬೇಕು. ನಮ್ಮಮ್ಮಗೆ ನಾನಿದ್ದೀನಿ, ಮಾದ್ರಿಗೆ ಒಬ್ಬಳಿರಲಿ, ಮಾದ್ರಿಗೆ ಒಬ್ಬ ಮಗ ಇರಲಿ ಅನ್ನುವಂಥ ವಿಶಾಲ ಮನೋಭಾವ, ಅದು ಆ ಧರ್ಮ ಇದ್ದದ್ರಿಂದಲೇ ಅವನು ಧರ್ಮರಾಜ ಆದ ಯುಧಿಷ್ಠಿರ. ಇಂಥ ಧರ್ಮ ಪರಿಪಾಲನೆ ಮಾಡಬೇಕು. ಅದು ಭಗವಂತನಿಗೆ ಭಾಳ ಪ್ರೀತಿ. ರಾಘವೇಂದ್ರ ಸ್ವಾಮಿಗಳ ಮೇಲೆ ಅಷ್ಟು ಪ್ರೀತಿ ಯಾಕೆ ಅಂದರೆ ಅವರು ಸತ್ಯ ಧರ್ಮ ರಥಾಯಚ. ಧರ್ಮ ಅಂದರೆ ಇದೇ ಧರ್ಮ. ಈ ಧರ್ಮ ರಾಯರಿಗೆ ಭಾಳ. ಅವರು ಯಾವುದನ್ನು ನೋಡದೆ ಅನುಗ್ರಹ ಮಾಡ್ತಕ್ಕಂಥವ್ರು ರಾಯರು. ಆಮೇಲೆ ಹಾಗೆ ಇನ್ನೊಂದು ಘಟನೆಯನ್ನು ನಡೀತದೆ. ಎಲ್ಲರೂ ಸ್ವರ್ಗಾರೋಹಣ ಮಾಡುವಾಗ ಒಬ್ಬೊಬ್ಬ ನಡ್ಕೊಂಡು ಹೋದರು. ಉತ್ತರ ಭಾರತದಲ್ಲಿ ಹಿಮಾಲಯದಲ್ಲಿ ನಡ್ಕೊಂಡು ಹೋದರು. ಸ್ವರ್ಗಕ್ಕೆ ಏರೋಣ ಅಂತ ಹೋಗ್ತಾ ಇದ್ದಾರೆ. ಏನೋ ಅಲ್ಲಿ ಧರ್ಮ ಹಿಮಾಲಯದಲ್ಲಿ ಉತ್ತರಕ್ಕೆ ಉದ್ದಕ್ಕೆ ಹೋದರೆ ಸ್ವರ್ಗ ಸಿಗ್ತದಂತೆ. ಯಾರೂ ಹೋಗಬಾರ್ದು ಅಂತೂ ಸಿಗ್ತದಂತೆ. ಉತ್ತರ ಮಹಾಪ್ರಸ್ಥಾನ ಅಂತ ಹೊರಟಿದ್ದಾರೆ. ಮೊದಲು ಇದ್ದಕ್ಕಿದ್ದ ಹಾಗೆ ಇವನು ಬಿದ್ದ, ದ್ರೌಪದಿ ದೇಹ ಬಿದ್ದುಬಿಡ್ತು. ಆಮೇಲೆ ಮತ್ತೆ ಹೋಗುವಾಗ ಸಹದೇವ ಬಿದ್ದ, ನಕುಲ ಬಿದ್ದ, ಅರ್ಜುನನ ದೇಹ ಬಿತ್ತು, ಭೀಮಂದು ಬಿತ್ತು, ಯುಧಿಷ್ಠಿರ ಒಬ್ಬನೇ ಆದ. ಅವನ ದೇಹ ಉಳಿದಿತ್ತು. ಅವನೊಬ್ಬನೇ ಉದ್ದಕ್ಕೆ ಹೋಗ್ತಾ ಇದ್ದಾನೆ ನಡ್ಕೊಂಡು ಹಿಮಾಲಯದಲ್ಲಿ. ಒಬ್ಬನೇ ಹೋಗುವಾಗ ಜೊತೆಗೊಂದು ನಾಯಿ ಬಂತು. ಇದ್ದಕ್ಕಿದ್ದ ಹಾಗೆ ಒಂದು ನಾಯಿ ನೋಡ್ತಾನೆ, ಬೆನ್ನಿಂದ ನಾಯಿ ಬರ್ತಾ ಇದೆ. ನಾನು ಒಬ್ಬನೇ ಅಂದ್ಕೊಂಡಿದ್ದೆ, ಜೊತೆಗೊಂದು ನಾಯಿ ಇದೆ ಅಂತ ಸಮಾಧಾನ ಆಯಿತು ಅವನಿಗೆ. ಆದರೆ ಇವನು ಹೋಗಿ ನಿಂತ ಹೋದಲ್ಲೇ ಬರ್ತಾ ಇದೆ. ಅದರ ದಾರಿ ಬೇರೆ ಇಲ್ಲ. ಧರ್ಮರಾಜ ಹೋದಲ್ಲೇ ಬಂತು. ಇವನೊಂದು ಕಡೆ ನಿಂತು ನೋಡಿದ ಪರೀಕ್ಷೆ ಮಾಡಲಿಕ್ಕೆ. ನಾಯಿನೂ ನಿಂತು ಬಿಡ್ತು. ಇವನು ವಾಪಸ್ ತಿರುಗಿದ, ನಾಯಿನೂ ವಾಪಸ್ ಬಂತು. ಇವನು ಬಲಗಡೆ ಹೋದರೆ ನಾಯಿ ಬಲಗಡೆ ಹೋಗ್ತಿದೆ, ಎಡಗಡೆ ಹೋದರೆ ನಾಯಿನೂ ಎಡಗಡೆ ಹೋಗ್ತಾ ಇದೆ, ಮತ್ತೆ ಮುಂದೆ ಹೋದರೆ ನಾಯಿ ಮುಂದೆ ಬರ್ತಾ ಇದೆ. ಆಗ ಧರ್ಮರಾಜ ಅಂದ್ಕೊಂಡ, ನಾನು ಹೇಗೆ ಒಬ್ಬಂಟಿಗನ, ಈ ನಾಯಿನೂ ಏಕಾಕಿಯಾಗಿದೆ, ನಾವಿಬ್ಬರು ಜೊತೆ ಆದ್ವಿ, ಇರಲಿ ಬಿಡು ಅಂತ ನಾಯಿನ ಕರ್ಕೊಂಡು ಹೋಗ್ತಾ ಇದ್ದಾನೆ. ವಿಮಾನ ಬಂತು ದೇವಲೋಕದಿಂದ. ಧರ್ಮರಾಜ, ಸ್ವರ್ಗ ಇನ್ನೂ ಬಹಳ ದೂರ ಇದೆ, ಎಷ್ಟು ಅಂತ ನಡ್ಕೊಂಡು ಹೋಗ್ತಿ, ವಿಮಾನದಲ್ಲಿ ಕೂತ್ಕೋ, ಕರ್ಕೊಂಡು ಹೋಗ್ತೀವಿ ನಿನ್ನನ್ನು, ನಾವು ದೇವದೂತರು ಅಂತ ಬಂದರು ಅವರು. ಧರ್ಮರಾಜ ಕೇಳಿದ, ಆಗಲಿ ನಾಯಿಗೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳಿದ. ಮೊದಲು ನಾಯಿಗೆ ಪರ್ಮಿಷನ್ ಇಲ್ಲ ಅಂದ್ರೆ ಅವರು ಪುಷ್ಪಕ್ನಲ್ಲೇ ಕೊಡಲ್ಲ, ಬೆಂಗಳೂರು ಪುಷ್ಪಕಲ್ಲಿ. ಇನ್ನು ಸ್ವರ್ಗಲೋಕದ ಪುಷ್ಪಕ ವಿಮಾನದಲ್ಲಿ ನಾಯಿಗೆಲ್ಲಿ ಪರ್ಮಿಷನ್ ಇಲ್ಲ. ಹಾಗಾದ್ರೆ ನಾನು ಬರೋದಿಲ್ಲ ಅಂತ. ಯಾಕೆಂದರೆ ಈ ನಾಯಿ ನನ್ನನ್ನು ನಂಬಿ, ನನ್ನನ್ನು ಆಶ್ರಯಿಸಿ, ಯಾರೂ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಪಾಪ, ನನ್ನನ್ನು ನಂಬಿ ಬರ್ತಾ ಇದೆ. ಅದಕ್ಕೆ ಕೈ ಕೊಟ್ಟು ನಾನೊಂದು ಹೆಂಗೆ ಬಂದುಬಿಡಲಿ, ಅದರಿಂದ ನಾನು ನಾಯಿ ಜೊತೆಗೆ ಶ್ರಮ ಆದರೂ ಪರವಾಗಿಲ್ಲ ಬರ್ತೀನಿ. ಇಲ್ಲ ಬೇಡ ಸುಮ್ಮನೆ ಬಿಡ, ನಾಯಿನ ಕಟ್ಕೊಂಡು ಏನು ಮಾಡ್ತೀವಿ ಬಾ ಅಂತ ಒತ್ತಾಯ ಮಾಡಿದರು. ಏನು ಮಾಡಿದರೂ ಧರ್ಮರಾಜ ಹೋಗಲಿಲ್ಲ. ಕೊನೆಗೆ ನಾಯಿನೂ ಇಲ್ಲ, ದೇವದೂತರು ಇಲ್ಲ, ಯಮದೇವರು ಪ್ರತ್ಯಕ್ಷರಾದರು. 2ನೇ ಸಲ ಪರೀಕ್ಷೆ ಮಾಡಿದೆ, ನೀ ಪಾಸಾದಿ ಅಂದರು. ಯಾಕೆ? ಇದು ಪ್ರಾಣಿ ದಯೆ. ಇಂಥ ದಯೆ ಇರಬೇಕು. ಇದೇ ಧರ್ಮಕ್ಕೆ ಮೂಲ. ದಯೆಯೇ ಧರ್ಮದ ಮೂಲ ಅಂತಾರೆ. ಇಂಥ ದಯೆ, ಆ ನಾಯಿ ಮೇಲೆ ಎಷ್ಟು ದಯೆ ಇತ್ತು ಧರ್ಮರಾಜನಿಗೆ ಅಂತ ಪರೀಕ್ಷೆ ಮಾಡಿದರು. ಮುಂದೆ ಹೋಗುವಾಗ ವಿಮಾನದಲ್ಲಿ ಕೂಡಿಸ್ಕೊಂಡು ಹೋದರು. ಒಂದು ಕಡೆ ದುರ್ಗಂಧದ ನರಕ, ಕತ್ತಲೆ, ಗಾಢವಾದ ಕತ್ತಲೆ, ಕಣ್ಣು ಕಾಣಿಸೋದೇ ಇಲ್ಲ, ಅಷ್ಟು ಕತ್ತಲೆ, ದುರ್ಗಂಧ. ಅಂಥ ಕಡೆ ಹೋಯಿತು ವಿಮಾನ. ಇದೇನಿದು ಅಂತ ಧರ್ಮರಾಜ ಆಶ್ಚರ್ಯಪಡ್ತಾ ಇದ್ದಾನೆ. ಆಗಲಿ ಕೆಲವು ದಾರಿ ಹಂಗಿರ್ತದೆ, ಮುಂದೆ ಸರಿ ಹೋಗ್ಬೋದು ಅಂತ ಹೋಗ್ತಾ ಇದ್ದ. ಆದರೆ ಆ ದಾರಿಯಲ್ಲಿ ಹೋಗುವಾಗ ಭೀಮನ ಧ್ವನಿ ಕೇಳಿಸ್ತು. ಅಣ್ಣ, ನಾವಿಲ್ಲಿ ಭಾಳ ಕಷ್ಟಪಡ್ತಾ ಇದ್ದೀವಿ ಕತ್ತೆಯಲ್ಲಿ, ನೀನು ಬಂದಿದ್ದಿ, ಸ್ವಲ್ಪ ಹೊತ್ತು ನಮ್ಮ ಜೊತೆಗಿರು, ನಮಗೆ ಸಮಾಧಾನ ಆಗ್ತದೆ. ದುಃಖದಲ್ಲಿದ್ದವರಿಗೆ ಒಬ್ಬರನ್ನೇ ಬಿಟ್ಟಿರಬಾರ್ದು ಯಾವಾಗಲೂ. ಮಾನಸಿಕವಾಗಿ ಇನ್ನೂ ಕುಗ್ತಾರವ್ರು. ಯಾರಾದರೂ ಒಬ್ಬರ ಜೊತೆಗಿರಬೇಕು. ಸ್ವಲ್ಪ ಇದು ಬರುತ್ತೆ, ಏನು ಧೈರ್ಯ ಬರ್ತದೆ, ವಿಶ್ವಾಸ ಬರ್ತದೆ. ಒಬ್ಬಂಟಿಗನ್ನು ಬಿಟ್ಬಿಟ್ಟು ಎಲ್ಲರೂ ತಮ್ಮ ಪಾಡಿಗೆ ಹೋಗಿಬಿಟ್ರೆ ಬೇಜಾರು ಮಾಡ್ಕೋತಾನಾತ, ಇನ್ನಷ್ಟು ದೇಹ ಕುಸಿತದೆ. ಇವರೆಲ್ಲ ಅಳ್ತಾ ಇದ್ದಾರೆ, ನಮಗೆ ನೀನಿದ್ದರೆ ಸ್ವಲ್ಪ ಆದರೂ ಸಮಾಧಾನ, ಇದ್ದು ಹೋಗು ಅಂತ ಅರ್ಜುನ, ಭೀಮ, ನಕುಲ ಎಲ್ಲರೂ ಕೂಗಿ ಕರಿತಾ ಇದ್ದಾರೆ, ಅಳ್ತಾ ಇದ್ದಾರೆ. ಧರ್ಮರಾಜ ಹೇಳಿಬಿಟ್ಟ ದೇವದೂತರಿಗೆ, ನೀವು ಹೋಗ್ರಿ, ನಾನು ಸ್ವರ್ಗಕ್ಕೆ ಬರೋದಿಲ್ಲ, ಇಲ್ಲೇ ಇರ್ತೀನಿ. ಇದು ನರಕ, ಇದು ಇಲ್ಲಿ ಯಾಕಿರ್ತೀನಿ ಅಂದರೆ,
ನಮ್ಮ ತಮ್ಮಂದಿರಿದ್ದಾರೆ, ಅವರು ನನ್ನನ್ನು ಅಷ್ಟು ನಂಬಿಕೊಂಡು ಕರಿತಿದ್ದಾರೆ, ನಾನು ಬಿಟ್ಟು ಬರಲ್ಲ, ಇಲ್ಲೇ ಇರ್ತೀನಿ. ಮತ್ತೆ ದೇವದೂತರಿಲ್ಲ, ನರಕ ಇಲ್ಲ, ಭೀಮ ಇಲ್ಲ, ಯಾರಿಲ್ಲ. ಯಮದೇವರು ಪ್ರತ್ಯಕ್ಷರಾಗಿ ಹೇಳಿದರು, ಇದು ನಿನ್ನ ಪರೀಕ್ಷೆ, 3ನೇ ಪರೀಕ್ಷೆಯಲ್ಲಿ ಗೆದ್ದಿ ನೀನು ಅಂತಂದು. ಇದು ಧರ್ಮ ಅಂದರೆ ಅದಕ್ಕೆ ಅವನಿಗೆ ಧರ್ಮರಾಜ ಅಂತ ಹೆಸರಿಟ್ಟರು. ಸುಮ್ಮನೆ ಧರ್ಮರಾಜ ಅಲ್ಲ, ಇಂಥ ಧರ್ಮ ಅದನ್ನು ಪರಿಪಾಲನೆ ಮಾಡುವವನು ಪರಮಾತ್ಮ. ಸತ್ಯ ಪರಂ ಅಂದರೆ ಧರ್ಮ ಪರಿಪಾಲಕ. ತ್ರಿಸತ್ಯಂ ಸತ್ಯ ಪರಂ ತ್ರಿಸತ್ಯಂ. ಸತ್ಯಪರಂ ಅಂತಂದರೆ ನಾಶರಹಿತ ಅಂತ ಇನ್ನೊಂದು ಅರ್ಥ. ಸತಿ ಅಂದರೆ ನಾಶ, ಅಪರಂ ಅಂದರೆ ನಾಶಕ್ಕೆ ಬಹಳ ದೂರ, ಅವನಿಗೆ ನಾಶ ಇಲ್ಲ. ತ್ರಿಸತ್ಯಂ 3 ಲೋಕ ನಾಶ ಆದರೂ ಕೂಡ ಅವನು ನಾಶ ಆಗುವುದಿಲ್ಲ. ತ್ರಿಸತ್ಯಂ ಸತ್ಯಸ್ಯ ಸತ್ಯಂ. ಸತ್ಯ ಅಂದರೆ ಮುಖ್ಯ ಪ್ರಾಣದೇವರು, ಇಡೀ ಜಗತ್ತು ನಡೆಸುವವರು ಅವರು, ಅವರನ್ನು ನಡೆಸುವವನೇ ಪರಮಾತ್ಮ. ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ. ದೇವತೆಗಳೇ ಪರಮಾತ್ಮನನ್ನು ಶಿಷ್ಯರಲ್ಲಿ ತಂದು ಹಾಕುವವರು. ಅಂದರೆ ದೇವತೆಗಳು ಪರಮಾತ್ಮನ ತತ್ವವನ್ನು ಶಿಷ್ಯರಿಗೆ ಮುಟ್ಟಿಸ್ತಾರೆ. ಅದು ಸತ್ಯನೇತ್ರಂ. ಸತ್ಯಾತ್ಮಕಂ ಸತ್ಯವಾದ ಆತ್ಮಕಂ ಸುಖಸ್ವರೂಪ ಉಳ್ಳವನು. ಇಂಥ ನಿನ್ನನ್ನು ನಾವು ಶರಣು ಹೊಂದಿದ್ದೇವೆ ಅಂತ ಬ್ರಹ್ಮರುದ್ರಾದಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ಪ್ರಾರ್ಥನೆ ಇದೆ. ಇದೇ ಶ್ಲೋಕಕ್ಕೆ ಇನ್ನೂ ಅರ್ಥ ಹೇಳ್ತಾರೆ. ಪ್ರಾರ್ಥನೆ ಮಾಡಿ ಬ್ರಹ್ಮರುದ್ರಾದಿಗಳು ಕೇಳೋದೇನು ಅಂತಂದರೆ, ಈಗ ನೀನು ಯದುಕುಲದಲ್ಲಿ ಅವತಾರ ಮಾಡು, ಯದುಕುಲದಲ್ಲಿ ಅವತಾರ ಮಾಡಿ ಕಂಸನ ವಧೆ ಮಾಡಿ ಇಡೀ ಜಗತ್ತಿಗೆ ಕ್ಷೇಮ ಉಂಟು ಮಾಡು ಅಂತ ಪ್ರಾರ್ಥನೆ. ಸುಮ್ಮನೆ ಪ್ರಾರ್ಥನೆ ಅಂದರೆ ಇದು ಮಾಡಬಾರ್ದು, ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಬೇಕು. ದೇವರ ಮುಂದೆ ಹೋಗೋದು ನನಗೆ ಅದು ಕೊಡು ಇದು ಕೊಡು ಇದು ಕೊಡು ಅಂತ ಇಷ್ಟೇ ಕೇಳೋದಾಗಬಾರ್ದು. ಮೊದಲು ಅವನನ್ನು ಒಂದು 10 ನಿಮಿಷ ಸ್ತೋತ್ರ ಮಾಡಬೇಕು, ಅವನ ಗುಣಗಾನ ಮಾಡಬೇಕು, ಆಮೇಲೆ ಏನಾದರೂ ಕೇಳಬೇಕು. ಅದರಲ್ಲಿ ಹಿಂದೆ ಏನು ಅನುಗ್ರಹ ಮಾಡಿದ್ದಾನೆ ಅದನ್ನು ನಿವೇದನೆ ಮಾಡಬೇಕು. ಹಿಂದೆ ಬೇಕಾದಷ್ಟು ನೀನು ಮಾಡಿದ್ದಿ ಅದನ್ನು ಹೇಳ್ತಾರೆ ಬ್ರಹ್ಮರುದ್ರಾದಿಗಳು. ಮತ್ಸ್ಯಾವತಾರ ಮಾಡಿದಿ, ಲೋಕರಕ್ಷಣೆ ಮಾಡಿದಿ, ಹಯಗ್ರೀವ ಅವತಾರ, ಕೂರ್ಮಾವತಾರ ಮಾಡಿದಿ, ದೇವತೆಗಳಿಗೆ ಅಮೃತಪಾನಕ್ಕೆ ಸಹಕಾರ ಮಾಡಿದಿ, ಮಂದರ ಪರ್ವತ ಹೊತ್ತಿ, ಆಮೇಲೆ ಮತ್ಸ್ಯ ಅಶ್ವ ಕಚ್ಚಪ ನರಸಿಂಹಾವತಾರ ಮಾಡಿ ಇಡೀ ದೇಶಕ್ಕೆ ಭಯಾನಕನಾಗಿರ್ತಕ್ಕಂಥ ಹಿರಣ್ಯಕಶಿಪುವನ್ನು ಕೊಂದು, ಎಷ್ಟು ಹಿರಣ್ಯಕಶಿಪು ಇಡೀ ಆ ಜಗತ್ತಿನಲ್ಲಿ ಉಸಿರುಗಟ್ಟಿದ ವಾತಾವರಣ ಆಗಿ ಹೋಗಿತ್ತಂತೆ ಹಿರಣ್ಯಕಶಿಪು ಇದ್ದದ್ರಿಂದ. ಒಂದು ಲೋಟ ನೀರು ಕುಡಿಬೇಕಾದ್ರೆ ಹೆದರಿಕೆ, ಎಲ್ಲಿ ಹಿರಣ್ಯಕಶಿಪು ಬರ್ತಾನೇನೋ ಅಂತ. ಯಾರಾದರೂ ಕಾಲಿಂಗ್ ಬೆಲ್ ಮಾಡಿದರೆ ಹೆದರಿಕೆ, ಹಿರಣ್ಯಕಶಿಪು ಬಂದೋ ಏನೋ ಅಂತ. ಆಮೇಲೆ ಬಾಗಿಲು ತೆಗೆದ್ಮೇಲೆ ಗೊತ್ತಾಗ್ತದೆ ನಮ್ಮ ಮನೆಯವರು ಬಂದದ್ದು ಪರವಾಗಿಲ್ಲ ಅಂತ ಸಮಾಧಾನ. ಅಲ್ಲಿವರೆಗೆ ಹಿರಣ್ಯಕಶಿಪು ಅಂತಲೇ ತಿಳ್ಕೊತಿದ್ರಂತ. ಅಷ್ಟು ಭಾರೀ ಹೆದರಿಸಿಬಿಟ್ಟಿದ್ದ ಇಡೀ ಜಗತ್ತನ್ನು ಉಸಿರುಗಟ್ಟಿದ ವಾತಾವರಣ. ಅಂಥ ನರಸಿಂಹದೇವರ ಅವತಾರ ಮಾಡಿ ಅದನ್ನೆಲ್ಲ ಮಾಡಿದ್ದಿ. ಹೀಗೆ ಬೇಕಾದಷ್ಟು ನಮಗೆ ಮಾಡಿದ್ದಿ ಅನುಗ್ರಹ, ನಾವು ನೆನಪಿಟ್ಕೊಂಡಿದ್ದೀವಿ. ಈಗಲೂ ಕೂಡ ಕಂಸನ ವಧೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಇನ್ನು ಉಳಿದ ಸ್ತೋತ್ರವನ್ನು ಇದೇ ಶ್ಲೋಕ ಮತ್ತು ಇನ್ನೂ ಕೆಲವು ಶ್ಲೋಕಗಳಿದೆ, ನಾಳೆ ಮುಂದುವರಿಸ್ತೇನೆ. ಕೃಷ್ಣ ಅರ್ಪಣೆ.